ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಓಂ 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 ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನೆಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಗಣಪತಿ ಅಥರ್ವಶೀರ್ಷದ ಮುಂದುವರೆದ ಭಾಗ 4ನೇ ತರಗತಿ ನೋಡ್ತಾ ಹೋಗೋಣ. ಗಣಪತಿ ಅಥರ್ವಶೀರ್ಷ ಅಥವಾ ಗಣಪತಿ ಅಥರ್ವೋಪನಿಷತ್ ಅಂತಾನೆ ಇದು. ಸೊ ಇದನ್ನು ಎಲ್ಲಿ ತನಕ ಮಾಡಿದ್ವಿ ಅಲ್ಲಿ ತನಕ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಓಂ ನಮಸ್ತೆ ಗಣಪತಯೇ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಸ್ತೆ ಗಣಪತಯೇ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ. ಅಲ್ಲಿ ತನಕ ಮಾಡಿದೀವಿ, ಆಮೇಲೂ ಮಾಡಿದೀವಿ. ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವದಾತಾರಂ ಅವಧಾತಾರಂ ಅವಾನೂಚಾನಂ ಅವಶಿಷ್ಯಂ. ಅಲ್ಲಿ ತನಕ ಮಾಡಿದೀವಿ. ಸೊ ನಾವು ಮುಂದನ್ನ ನೋಡ್ಕೊಂಡು ಹೋಗೋಣ. ಮಾಡಿರೋದನ್ನ ಬಿಟ್ಬಿಟ್ಟು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಋತಂ ವಚ್ಮಿ ಸತ್ಯಂ ವಚ್ಮಿ ಅಂತ. ಈ ಸತ್ಯಂ ಅಂತನ್ನೋದು ಎಲ್ಲಾವುದು ನಾವು ದಿನನಿತ್ಯದಲ್ಲಿ ಮಾತಾಡ್ತಾ ಇರೋದು ಸತ್ಯ ಸುಳ್ಳು ಎರಡೂ ಮಾತಾಡ್ತಾ ಇದ್ದೀವಿ. ಅಂದ್ರೆ ನಮ್ಗೆ ನಾವು ಸುಳ್ಳು ಹೇಳ್ಕೊತಾನೆ ಇರ್ತೀವಿ, ಬೇರೆಯವ್ರಿಗೂ ಸುಳ್ಳು ಹೇಳ್ತಾ ಇರ್ತೀವಿ. ವ್ಯವಹಾರದಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ, ವ್ಯವಹಾರದಲ್ಲಿ ಇದು ಮಾಡ್ತಾ ಇದ್ವಿ. ಆ ತರ ಮಾಡ್ದಲೇ ಇರೋ ತರ ನನಗೆ ಬುದ್ಧಿ ಕೊಡ್ಬೇಕಪ್ಪ, ನೀನೇ ಕೆಪಾಸಿಟಿ ಇರೋನು. ನಾನು ಯಾವಾಗ್ಲೂ ಸತ್ಯ ಹೇಳೋ ಹಾಗೆ ಇರಬೇಕು. ಪ್ರತಿಯೊಂದಕ್ಕೂ ಸುಳ್ಳು ಹೇಳ್ತೀನಲ್ಲ ಯಾಕೆ?
ಅನ್ನೋದನ್ನ ಸತ್ಯಂ ವಚ್ಮಿ. ಋತಂ ವಚ್ಮಿ ಅಂತಂದ್ರೆ ನಮಗ್ ಗೊತ್ತಿರೋ ಈ ಸತ್ಯಗಳೆಲ್ಲ ವ್ಯಾವಹಾರಿಕ ಸತ್ಯಗಳು. ಅವ್ರ ಹೆಂಡತಿ, ಇವ್ರ ಗಂಡ, ಅದು ಎಲ್ಲ ವ್ಯಾವಹಾರಿಕ ಸತ್ಯ. ಅವ್ರ ಹೆಸರು, ಇದು ಅವ್ರ ತಂದೆ ತಾಯಿ, ಅಥವಾ ಅವನು ಓದಿರೋದು, ಅಥವಾ ಅವನ ವಯಸ್ಸು, ಅವನ ಆಕ್ಟರು ಅಥವಾ ಅವನ ಆಕ್ಟರ್ ಅಲ್ಲ, ಈ ತರದ್ದೆಲ್ಲ ವ್ಯಾವಹಾರಿಕ ಸತ್ಯ. ಇದು ನಿಜವಾದ ಸತ್ಯಗಳಲ್ಲ, ವ್ಯವಹಾರಕ್ಕೆ ಸತ್ಯಗಳಷ್ಟೇ. ಹೇಗೆ ನಿಜವಾದ ಸತ್ಯ ಅಲ್ಲ? ನಿಜವಾದ ಸತ್ಯ ಯಾವುದು ಅಂತ ಗೊತ್ತಾಗ್ಬೇಕಾದ್ರೆ ಸಾಮಾನ್ಯಕ್ಕೆ ಈಗ ಸಮುದ್ರ ಇದೆ, ಸಮುದ್ರದ ಬೀಚಲ್ಲಿ ನಿಂತಿದ್ದೀರಾ, ತೀರದಲ್ಲಿ ನಿಂತಿದ್ರೆ ಅಲೆಗಳೆಲ್ಲ ಬಂದು ನೊರೆಯಾಗಿ ಕಾಲ ಹತ್ರ ಬರುತ್ತೆ. ಸೊ ಸಮುದ್ರದ ನೊರೆ ನಿಮ್ ಕಾಲನ್ನ ಮುಟ್ತಾ ಇದೆ, ಕಾಣಿಸ್ತಾ ಇದೆ. ಆಮೇಲೆ ಅಲೆಗಳು ದೂರದಿಂದ ಬರ್ತಾ ಇದೆ, ಅಲೆಗಳೆಲ್ಲ ಅದೇ ಮೇಲಿಂದ ಮೇಲೆ ಬರ್ತಾ ಇದೆ. ಸೊ ಇವ್ರು ಹೇಳ್ತಾ ಇರೋದು ಸತ್ಯ ಯಾವುದು ಇದ್ರಲ್ಲಿ ಅಂತಂದ್ರೆ, ನಾವು ನೊರೆ ನೋಡ್ತಾ ಇದ್ದೀವಿ, ನೊರೆ ಕ್ಷಣಕಾಲ ಇರುತ್ತೆ. ಆ ಒಂದು ಅಲೆ ಹಿಂದಕ್ಕೆ ಹೋಗ್ತಿದ್ದಾಗೆ ನೊರೆ ಎಲ್ಲ ಮರಳಲ್ಲಿ ಕರಗಿ ಹೋಗಿ, ಮರಳಲ್ಲಿ ಮುಚ್ಕೊಂಡು ಹೋಗಿ, ನೊರೆಗೆ ಎಷ್ಟು ಕ್ಷಣಿಕವಾದ ಇದಿದೆ, ಆ ಕ್ಷಣಿಕವಾದ ಸತ್ಯ. ಅದು ಸತ್ಯ ಅಂದ್ರೆ ಅದಿದೆ, ಅದಿಲ್ಲ. ಅಲೆಗಳು ಹಾಗೆ, ಎಲ್ಲೋ ಯಾವುದೋ ಹುಟ್ಟಿದ ಅಲೆ ಮುಂದಕ್ಕೆ ಬಿದ್ದು ಇನ್ನೊಂದು ಅಲೆ ಹುಟ್ಟಿ, ಇನ್ನೊಂದು ಅಲೆ ಹುಟ್ಟಿ, ಇನ್ನೊಂದು ಅಲೆ ಹುಟ್ಟಿ ನಮ್ಮ ಇದರಿಂದ ಬರ್ತಾ ಇದೆ. ದೂರದಲ್ಲಿ ಅಲೆ ಬರ್ತಾ ಇರೋದು, ಅದೇ ಅಲೆ ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಆ ಅಲೆ ಬಿದ್ದು ಹೋಗುತ್ತೆ, ಬಿದ್ದು ಹೋದ್ಮೇಲೆ ಇನ್ನೊಂದು ಅಲೆ ಹುಟ್ಟುತ್ತೆ, ಇನ್ನೊಂದು ಅಲೆ ಹುಟ್ಟಿ 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 ಸಮುದ್ರದಲ್ಲಿ ನನ್ನ ಕಾಲ ಹತ್ರಕ್ಕೆ ಬರ್ತಾ ಇದೆ. ಅಂದ್ರೆ ಅದು ಸ್ವಲ್ಪ ಈ ನೊರೆಗಿನ್ನ ಸ್ವಲ್ಪ ಜಾಸ್ತಿ ಹೊತ್ತಿರುವಂತ ಸತ್ಯ. ಈ ನೊರೆ ಹೋದಷ್ಟು ಸುಲಭವಾಗಿ ಅಲೆ ಹೋಗಿರಲ್ಲ. ಅಲೆ ಅಲ್ಲಿಂದ ನಂದು ಒಂದು ಅಲೆ ಇಲ್ಲಿ ಬರ್ಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಸ್ವಲ್ಪ ಹೊತ್ತು ಅದಕ್ಕೆ ಆಯಸ್ಸಿರುವಂಥದ್ದು. ಸೊ ಈ ಅಲೆ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಆಯಸ್ ಜಾಸ್ತಿ ಇದೆ ನೊರೆಗಿನ, ಆದ್ರೂ ಅದು ಸತ್ಯ ಅಲ್ಲ. ಆದ್ರೆ ಅಲೆ ಇದೆ, ಅದು ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲ. ಇದೆಲ್ಲ ಸತ್ಯಗಳನ್ನ ವ್ಯಾವಹಾರಿಕ ಸತ್ಯ. ನೊರೆ ಇದೆ, ನೊರೆ ಇಲ್ಲ, ಕ್ಷಣದಲ್ಲೇ ಇಲ್ಲ. ಗುಳ್ಳೆ ಇದೆ, ಗುಳ್ಳೆ ಕ್ಷಣದಲ್ಲಿ ಇಲ್ಲ. ಹಾಗಾದ್ರೆ ಇದ್ದಿದ್ದು ಸುಳ್ಳ? ಇಲ್ಲ. ಇತ್ತು, ಇಲ್ಲ. ಸೊ ಇತ್ತು, ಇಲ್ಲ ಅಂತ ಹೇಳೋದನ್ನ ಅಸತ್ಯ ಅಂತಾನು ಹೇಳಕ್ಕಾಗಲ್ಲ. ಅದಿರ್ಲೇ ಇಲ್ಲ ಅಂತ ಹೇಳಿದ್ರೆ ಅಸತ್ಯ ಅಂತ ಅನ್ಬೋದು, ಸತ್ಯನೇ ಇರ್ಲಿಲ್ಲ ಅಂತ. ಇತ್ತು, ಇಲ್ಲ, ಆ ತರದ ಸತ್ಯಕ್ಕೆ ಮಿಥ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಂತಂದ್ರೆ ಇದೆಲ್ಲ ವ್ಯಾವಹಾರಿಕ ಸತ್ಯಗಳು. ವ್ಯವಹಾರದಲ್ಲಿ ಹೌದು ಅಲೆ ಇದೆ, ಇದಿದೆ. ಹಾಗಾದ್ರೆ ಯಾವುದು ಪರ್ಮನೆಂಟ್ ಆಗಿರೋ ಸತ್ಯ ಯಾವುದು? ಪರ್ಮನೆಂಟ್ ಆಗಿರೋ ಸತ್ಯ, ನಾವು ಅರಬ್ಬಿ ಸಮುದ್ರದಲ್ಲಿ ಇದ್ದೀವಿ, ಅರಬ್ಬಿ ಸಮುದ್ರದಲ್ಲಿ ಅಲೆ ಬರ್ತಾ ಇದೆ, ಹಾಗಾಗಿ ಅರಬ್ಬಿ ಸಮುದ್ರ ಸತ್ಯನ ಪರ್ಮನೆಂಟ್ ಅಂತಂದ್ರೆ ಅರಬ್ಬಿ ಸಮುದ್ರನೂ ಸ್ವಲ್ಪ ಅದಕ್ಕೆ ಜಾಸ್ತಿ ಆಯಸ್ಸಿರ್ಬೋದು. ನಮ್ಗೆ ನಿಮ್ಗೆ ಎಲ್ಲದಕ್ಕಿಂತ ಜಾಸ್ತಿ ಆಯಸ್ಸಿರ್ಬೋದು. ಸೊ ಹಾಗಾಗಿ ಅದು ವ್ಯಾವಹಾರಿಕ ಸತ್ಯ. ಅದಕ್ಕೆ ಅರಬ್ಬಿ ಸಮುದ್ರ ಅಂತ ಹೆಸರಿಟ್ಟಿರೋದೇ ವ್ಯಾವಹಾರಿಕವಾಗಿ. ಇಲ್ಲಿ ಹೋದ್ರೆ ಅದು ಸಮುದ್ರ, ಅದಕ್ಕೆ ಯಾಕೆ ಅರಬ್ಬಿ ಸಮುದ್ರ ಅಂತ ಇರ್ಬೇಕಾಗಿತ್ತು? ಆ ತರ ಸಮುದ್ರಗಳಿಗೆಲ್ಲ ಹೆಸರು ಯಾಕೆ ಇಟ್ರು? ಅದೆಲ್ಲ ಅದು ಸ್ವಲ್ಪ ದಿವಸ ಇರುವಂತದ್ದು. ನಮ್ದೆಲ್ಲ 100 ವರ್ಷ ಆಯಸ್ಸಿದೆ, ಅದಕ್ಕೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಇರ್ಬೋದು. ಆದ್ರೂ ಅದು ಸತ್ಯ ಅಲ್ಲ, ಮಿಥ್ಯ. ಹಾಗಾದ್ರೆ ಸತ್ಯ ಯಾವುದು ಅಂದ್ರೆ ನೀರು ಅನ್ನೋದು ಸತ್ಯ. ನೀರು ಅನ್ನೋದು ಅರಬ್ಬಿ ಸಮುದ್ರದಲ್ಲೂ ಇದೆ, ಬಂಗಾಳ ಕೊಲ್ಲಿನಲ್ಲೂ ಇದೆ, ಹಿಂದೂ ಮಹಾಸಾಗರದಲ್ಲೂ ಇದೆ, ಪೆಸಿಫಿಕ್ ಓಷನ್ ಅಲ್ಲೂ ನೀರೇ ಇರೋದು. ಹಾಗಾಗಿ ನೀರು ಅನ್ನೋದು ಯಾವಾಗ್ಲೂ ಇರುವಂತ ಸತ್ಯ. ಇವಾಗೆಲ್ಲ ಏನಾಯ್ತು, ಎಲ್ಲಾ ಸಮುದ್ರನೂ ಸೇರಿಸಿ ಒಂದೇ ನೀರು. ಆದ್ರೆ ಆ ನೀರಿಗೆ ಬೇರೆ ಬೇರೆ ಹೆಸರು ನಾವು ಇಟ್ಕೊಂಡಿದೀವಿ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಮಾಲಯ, ಹಿಂದೂ ಮಹಾಸಾಗರ, ಆ ಥರದ್ದೆಲ್ಲ. ಸೊ ಹಾಗಾಗಿ ಈ ಸತ್ಯಗಳೆಲ್ಲ ವ್ಯಾವಹಾರಿಕವಾಗಿ ಸತ್ಯ ಅಷ್ಟೇ. ಆದರೆ ನಿಜವಾದ ಸತ್ಯ ಯಾವುದು? ಅದನ್ನ ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತಾರೆ. ಅದು ನಿಜವಾದ ಸತ್ಯ. ನೀರು ಅನ್ನೋದು ನಿಜವಾದ ಸತ್ಯ. ಈ ಅಲೆ, ನೊರೆ, ಸಮುದ್ರದ ಹೆಸರು ಇದೆಲ್ಲ ಅದು ವ್ಯಾವಹಾರಿಕವಾಗಿ ಟ್ರಾನ್ಸಾಕ್ಷನ್ ಅಲ್ಲಿ ಹೆಸರು. ಟ್ರಾನ್ಸಾಕ್ಷನ್ ಆ ಸ್ವಲ್ಪ ಹೊತ್ತಿದೆ ಅಷ್ಟೇನೆ, ಅದು ಆಮೇಲೆ ಇರಲ್ಲ ಅದಕ್ಕೆ. ಸೊ ಅದು ಒರಿಜಿನಲ್ ರೂಪಕ್ಕೆ ಹೋಗುತ್ತೆ.
ನೊರೆ ಎಲ್ಲ ತಿರ್ಗಾ ನೀರೇ ಆಗುತ್ತೆ, ಅಲೆ ಎಲ್ಲ ತಿರ್ಗಾ ನೀರೇ ಆಗುತ್ತೆ, ಸಾಗರಗಳೆಲ್ಲ ಕೊನೆಗೆ ನೀರೇ ಅದು. ಸೊ ಹಾಗಾಗಿ ಅದು ಪರ್ಮನೆಂಟ್ ಆಗಿರೋ ಸತ್ಯನ ಪಾರಮಾರ್ಥಿಕ ಸತ್ಯ ಅಂತಾರೆ. ಇದನ್ನ ಕ್ಷಣಕಾಲ ಇದ್ದು ಹೋಗೋದನ್ನ ಪ್ರಾತಿಭಾಸಿಕ ಸತ್ಯ ಅಂತಾರೆ. ಸ್ವಲ್ಪ ಜಾಸ್ತಿ ಸ್ವಲ್ಪ ಹೊತ್ತಿರೋದ್ರಿಂದ ವ್ಯಾವಹಾರಿಕ ಸತ್ಯ ಅಂತ ಹೇಳಿ. ಇವಾಗ ನಾನಿದ್ದೀನಿ, ನಾನು ಈಗ ನಿಮ್ ಮುಂದೆ ಗುರುಗಳಾಗಿ ಕೂತಿದ್ದೀನಿ. ಆಮೇಲೆ ನನ್ನ ಹೆಂಡತಿ ಬಂದು ಕರೆದ್ರೆ ವಾಕಿಂಗ್ ಹೋಗೋಣ ಅಂದ್ರೆ ನಾನು ಗಂಡ ಆಗ್ತೀನಿ. ಆಮೇಲೆ ಮಗ ಬಂದ್ರೆ ನಾನು ಅಪ್ಪ ಆಗ್ತೀನಿ. ಇದೆಲ್ಲಾನು ಆಗಿದ್ದೀನಿ, ಆದ್ರೆ ಇದೆಲ್ಲ ವ್ಯಾವಹಾರಿಕ ಸತ್ಯ. ಇದು ನಿಜವಾದ ಸತ್ಯ ಅಲ್ಲ. ಯಾಕೆಂದ್ರೆ ಅದಕ್ಕೆ ಯಾವುದಕ್ಕೂ ಇದೇ ಇಲ್ಲ, ಆಧಾರನೇ ಇಲ್ಲ. ಆದ್ರೆ ನಾನೇ ಯಾರು ಅಂದ್ರೆ ನಾನು ಶ್ರೀನಿವಾಸ್ ಪ್ರಸಾದ್, ಅದು ನಿಜವಾದ ಸತ್ಯನ ಅಂದ್ರೆ ಅದು ನಿಜವಾದ ಸತ್ಯ ಅಲ್ಲ. ಹಾಗಾಗಿ ನಾನು ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಸತ್ಯನ ಅಲ್ಲ. ಶ್ರೀನಿವಾಸ್ ಪ್ರಸಾದ್ ಅನ್ನೋದು ನನ್ನ ತಂದೆ ತಾಯಿ ಹೆಸರು ಕೊಟ್ಟಿರೋದು ಇದು. ಹಾಗಾಗಿ ನಾನು ಅಂತಂದ್ರೆ ಫಸ್ಟ್ ನಾನು ಈ ರೂಪದಲ್ಲಿ ಇದ್ದೀನಿ, ಈ ದೇಹದಲ್ಲಿ ಇದ್ದೀನಿ, ಈ ಇದ್ರೊಳಗೆ ಇದ್ದೀನಿ ಅಂತಂದ್ರೆ ಸೊ ನಾನು ಅನ್ನೋದು ಸತ್ಯ. ಅಂದ್ರೆ ನಾನು ಗಂಡು ಹೆಣ್ಣು ಅಂತ ಅನ್ನೋದು ಸ್ವಲ್ಪ ಸತ್ಯ, ವ್ಯಾವಹಾರಿಕವಾದ ಸತ್ಯ. ಆದ್ರೆ ನಾನು ಮನುಷ್ಯ ಅನ್ನೋದು ಸತ್ಯ. ಆದ್ರೆ ಮನುಷ್ಯ ಅನ್ನೋದು ದೇಹದಲ್ಲಿ ಇದ್ದೀನಿ ಅಂತಲ್ಲ, ನಾನು ಆತ್ಮರೂಪದಲ್ಲಿ ಇದ್ದೀನಿ ಅಂತ. ಹಾಗಾಗಿ ಅದು ಪಾರಮಾರ್ಥಿಕ ಸತ್ಯ. ಬಾಕಿ ಇದ್ಯಾವುದು ಗಂಡ, ಗುರುಗಳು, ಮಗ, ಅಪ್ಪ, ಇದೆಲ್ಲದುವೆ ಪ್ರಾತಿಭಾಸಿಕ ಸತ್ಯ. ಕೆಲವೇ ನಿಮಿಷಗಳಲ್ಲಿ ಅದು ಇಲ್ಲ. ನನ್ನ ಹೆಂಡತಿ ಮಕ್ಕಳು ಯಾರೂ ನನ್ನ ಜೊತೆನಲ್ಲಿ ಇಲ್ಲ ಅಂದ್ರೆ ಇದು ಯಾವುದೂ ಇಲ್ವೇ ಇಲ್ಲ. ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾವುದೂ ಇಲ್ಲ. ಅಥವಾ ಅವ್ರೆಲ್ಲಾರು ಒಂದ್ ವಾರ ಎಲ್ಲೋ ಹೋಗ್ಬಿಟ್ರು ಅಂದ್ರೆ ನಾನು ಗಂಡ ಅಂತ ಹೇಳಿಸ್ಕೊಳಕ್ಕೆ, ಅಪ್ಪ ಅಂತ ಹೇಳಿಸ್ಕೊಳಕ್ ಆಗಲ್ಲ. ಯಾರು ಕರೆದ್ರೆ ಮಾತ್ರ ತಾನೇ ಆಗೋದು, ಇಲ್ಲ. ಹಾಗಾಗಿ ಅದು ಪ್ರಾತಿಭಾಸಿಕ ಸತ್ಯ, ಸ್ವಲ್ಪ ಹೊತ್ತು ಇದ್ದು ಹೋಗುವಂಥದ್ದು. ಸ್ವಲ್ಪ ಪರ್ಮನೆಂಟ್ ಆಗಿರುವಂತಹ ಸತ್ಯ ಅಂತಂದ್ರೆ ನಾನು ಶ್ರೀನಿವಾಸ್ ಪ್ರಸಾದ್, ಇದು ವ್ಯಾವಹಾರಿಕ ಸತ್ಯ. ಅದನ್ನು ಮೀರಿದ್ದು ಪಾರಮಾರ್ಥಿಕ ಸತ್ಯ. ಹಾಗಾಗಿ ಆ ಸತ್ಯನ ಹೇಳೋ ತರ ನನ್ನನ್ನ ಪ್ರೇರೇಪಣೆ, ಆ ಸತ್ಯನ ತಿಳ್ಕೊಳ್ಳೋ ತರನೂ, ಆ ತರನು ಹೇಳೋ ತರನೂ, ಅದನ್ನ ಅರ್ಥಕೊಳ್ಳೋ ತರನು ಮಾಡೋದು. ಆದ್ರೆ ಈ ಸತ್ಯಗಳಿಗಿನ್ನ ಇನ್ನೂ ದೊಡ್ಡದಾದ ಒಂದು ಸತ್ಯ ಇದೆ, ಋತಂ ವಚ್ಮಿ ಅಂತ, ಋತಂಬರ ಪ್ರಜ್ಞಾ ಅಂತ ಹೇಳ್ತಾನೆ. ಋತಂ ವಚ್ಮಿ ಅಂತಂದ್ರೆ ಈ ಯೂನಿವರ್ಸ್ ಅಲ್ಲಿ ತನ್ನದೇ ಆದ ಬೇಕಾದಷ್ಟು ಸತ್ಯಗಳಿದೆ. ಫಾರ್ ಎಕ್ಸಾಂಪಲ್, ಒಂದು ಏರೋಪ್ಲೇನ್ ಹಾರ್ತಾ ಇದೆ, ಬೆಂಗಳೂರಿಂದ ಟೇಕ್ ಆಫ್ ಆಯ್ತು, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಳಿತು, ತಿರ್ಗಾ ಅಲ್ಲಿಂದ ಟೇಕ್ ಆಫ್ ಆಯ್ತು, ಇಲ್ಲಿಗೆ ಬಂತು. ಇದೆಲ್ಲದೂ ವ್ಯಾವಹಾರಿಕವಾಗಿ ಸತ್ಯ. ಅಂದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಎತ್ತರ ಹೋಗ್ತಾ ಇದೆ, ಅದೆಲ್ಲದು ವ್ಯಾವಹಾರಿಕವಾದ ಸತ್ಯ. ಆದ್ರೆ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಹಿಂದೆ ಯಾವುದೋ ಬೇರೆ ಶಕ್ತಿ ಇರಬೇಕು. ಅದಿಲ್ದಲೇ ಇದ್ರೆ ಏರೋಪ್ಲೇನ್ ಹಾರಕ್ ಆಗಲ್ಲ. ಏರೋಪ್ಲೇನ್ ಹಾರ್ಬೇಕಾದ್ರೆ ಗಾಳಿ ಇರಬೇಕು, ಗಾಳಿ ಇಲ್ದಲೇನೆ ಹಾರಕ್ ಆಗಲ್ಲ. ಸೊ ಅದು ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ನಿಜವಾದ ಸತ್ಯ. ಗಾಳಿ ಅಂತಂದ್ರೆ ಅದೊಂದು ಚೈತನ್ಯ ಶಕ್ತಿ, ಅದು ಶಕ್ತಿ. ಸೊ ಅದಲ್ದಲೆ ಭೂಮಿಗೆ ಗ್ರಾವಿಟೇಷನಲ್ ಶಕ್ತಿ ಇರಬೇಕು. ನೀವು ಚಂದ್ರಗ್ರಹದಲ್ಲಿ ಹೋಗಿ ಏರೋಪ್ಲೇನ್ ಇದೇ ತರ ರನ್ವೇ, ಇದೇ ತರ ಏರೋಪ್ಲೇನ್ ಮಾಡಿ ಹಾರ್ಸಕ್ ಆಗಲ್ಲ. ಯಾಕೆಂದ್ರೆ ಅಲ್ಲೇ ಬೇರೆ ಸತ್ಯ ಇದೆ. ಅಂದ್ರೆ ಯೂನಿವರ್ಸಲಿ ಈ ಋತಂ ವಚ್ಮಿ ಅಂತಂದ್ರೆ ಈ ನ್ಯಾಚುರಲ್ ಆಗಿ ಇರೋವಂಥದ್ದು, ಅದನ್ನು ಯಾರ ಕಂಟ್ರೋಲ್ಗೂ ಸಿಗ್ತಾ ಇಲ್ಲ. ಆ ಥರದ ಇದು ಅಲೆ ಯಾತಕ್ ಬರ್ತಾ ಇದೆ? ಅಲೆ ನಾನ್ ಬರ್ಸಕ್ಕಾಗತ್ತಾ? ಅಲೆ ಯಾತಕ್ ಬರ್ತಾ ಇದೆ? ಯಾತಕ್ಕೆ? ನಮ್ಗೆ ಸೈನ್ಸ್ ಎಲ್ಲ ಹೇಳ್ಬೋದು, ಅಲೆ ಹೀಗ್ ಬರುತ್ತೆ, ಹಾಗ್ ಬರುತ್ತೆ ಅಂತ. ಸಮುದ್ರದಲ್ಲಿ ಪುಂಖಾನುಪುಂಖವಾಗಿ ಅಷ್ಟು ಅಲೆನ ಯಾವ ಸಮುದ್ರ ಯಾರು ಮಾಡಕ್ ಆಗಲ್ಲ, ಅದು ಬರ್ತಾ ಇದೆ. ಸೊ ಭೂಮಿ ತಿರುಗ್ತಾ ಇದೆ, 24 ಗಂಟೆಗೆ ತನ್ನ ಅಕ್ಷದ ಮೇಲೆ ಒಂದ್ಸಲ ಸುತ್ತುತ್ತಾ ಇದೆ. ಅದಲ್ದಲ್ಲೇ 365 ದಿವಸಕ್ಕೆ ಸೂರ್ಯನ ಒಂದು ಸಲ ಸುತ್ತುತ್ತಾ ಇದೆ. A4 ಅಲ್ಲಿ ಜಯಶ್ರೀ ಅವರು ಪದೇ ಪದೇ ಹಾಕ್ತಾ ಇದ್ದಾರೆ ನೋಡಿ, A4 ಗ್ರೂಪ್ ಅಲ್ಲಿ. ಸೊ ಹಾಗಾಗಿ ಇದೆಲ್ಲವೂ ನಡೀತಾ ಇದೆ. ಇವೆಲ್ಲವೂ ಯಾವುದೋ ಒಂದು ಶಕ್ತಿಗೆ ಒಳಪಟ್ಟಿದೆ. ಹಾಗಾಗಿ ಏರೋಪ್ಲೇನ್ ಹಾರಿಸೋದು, ಏರೋಪ್ಲೇನ್ ಮಾಡೋದು ನಾನೇ ಗ್ರೇಟ್ ಅನ್ಕೊಂಡ್ರೆ
ಏರೋಪ್ಲೈನ್ನೇ ಹಾರಿಸ್ತಾ ಇರುವಂತಹ ಶಕ್ತಿಗಳಿದೆ. ಅಂದ್ರೆ ಅದಿಲ್ದಲೇನೆ ಈ ಏರೋಪ್ಲೈನ್ ಹಾರಕ್ ಸಾಧ್ಯ ಇಲ್ಲ. ಯಾವುದು ಹಾರಕ್ ಸಾಧ್ಯ ಇಲ್ಲ, ಯಾವುದು ಮುಂದೆ ಹೋಗಕ್ ಸಾಧ್ಯ ಇಲ್ಲ. ತೃಣಮಪಿ ನ ಚಲತಿ ತೇನ ವಿನಾ ಅಂತ. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಿರೋ ಜಾಗದಲ್ಲಿ ಹಾಗೆ ಅಲ್ಲಾಡ್ತಾ ಇದೆ ಅಂತಂದ್ರೆ ಅದು ನೀವು ಮಾಡಿ ಹುಲ್ಲು ಕಡ್ಡಿ ಅಲ್ಲಾಡ್ತಾ ಇಲ್ಲ. ಸೊ ಆ ಥರದ ಒಂದು ಋತಂಬರ ಪ್ರಜ್ಞೆ ಅಂತಂದ್ರೆ ಈ ನೇಚರ್ ಹೇಗೆ ನಡೀತಾ ಇದೆ. ದಿನ ಬೆಳಕಾಗುತ್ತೆ, ರಾತ್ರಿ ಆಗುತ್ತೆ, ಸೊ ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಹಕ್ಕಿಗಳು ಎಲ್ಲ ಮನೆಗೆ ಹೋಗುತ್ತೆ. ಅದಕ್ಕೆ ಹೇಗೆ ಮನೆಗೆ ಕಂಡಿಡ್ಕೊಳುತ್ತೆ. ಎಷ್ಟೋ ದೂರ 10-20 ಕಿಲೋಮೀಟರ್ ಹೋದ್ಮೇಲೆ ಅದು ಯಾವುದೋ ಒಂದು ಮರ ಹಿಡ್ಕೊಂಡಿರುತ್ತೆ, ಆ ಮರಕ್ಕೆ ಹೋಗುತ್ತೆ. ಹೇಗೆ ಇವೆಲ್ಲ ಮಾಡುತ್ತೆ? ಇದನ್ನೆಲ್ಲ ಯಾರು ನಡೆಸ್ತಾ ಇರೋದು? ಸೊ ಒಂದು ಇರುವೆಗೆ ಅದ್ರ ಮನೆಗೆ ಸೀದಾ ಹೋಗುತ್ತೆ. ಹೇಗೆ ಹೋಗುತ್ತೆ? ಅದಕ್ಕೇನು GPS ಇದೆಯಾ, ಡೈರೆಕ್ಷನ್ ಏನು ಅಂತ? ಸೊ ಹಾಗೆ ಎಲ್ಲಾ ಪ್ರಾಣಿಗಳಿಗೂ ಆಹಾರ ಸಿಗ್ತಾ ಇದೆ, ಎಲ್ಲಾ ಗಿಡ ಮರಗಳು ಹೂವು ಹಣ್ಣು ಎಲ್ಲ ಕೊಡ್ತಾ ಇದೆ. ಇದನ್ನೆಲ್ಲ ನಡೆಸ್ತಾ ಇರುವಂತಹ ಒಂದು ಸತ್ಯ ಪ್ರಜ್ಞೆ ಇದೆ. ಅದು ಋತಂ ವಚ್ಮಿ ಅಂತಂದ್ರೆ ಈ ತರದ ಒಂದು ಟೋಟಲ್ ಆಗಿರೋ ಮಹತ್ ಸತ್ಯ. ಇದನ್ನ ನನಗೆ ಅರ್ಥ ಮಾಡಿಸಿ ಅದ್ರ ತಿಳ್ಕೊಂಡು ಅದ್ರ ಮೂಲಕ ನಾನು ಜೀವನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ನನಗೆ ಬರಬೇಕು. ಸೊ ಗ್ರಹಣ ಆಗುತ್ತೆ, ಅಮಾವಾಸ್ಯೆ ಆಗುತ್ತೆ, ಇದಾಗುತ್ತೆ, ಎಲ್ಲ ಆಗ್ತಾ ಇದೆ. ಸೊ ಹಾಗಾದ್ರೆ ಇದೆಲ್ಲ ಯಾರು ನಡೆಸ್ತಾ ಇರೋದು? ಯಾರು ನಡೆಸ್ತಾ ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಋತಂ ವಚ್ಮಿ ಸತ್ಯಂ ವಚ್ಮಿ ಅಂದ್ರೆ ಇದನ್ನೆಲ್ಲ ಮಾಡಿಸ್ತಾ ಇರೋದು ಗಣಪತಿ ಅಂತ ಇಲ್ಲಿ ನಾವು ಹೇಳ್ತಾ ಇದೀವಿ. ಅಂದ್ರೆ ಬ್ರಹ್ಮನ್ ಅಂತಾನೆ, ಬ್ರಹ್ಮನ್ನಿಂದ ಇದೆಲ್ಲ ನಡೀತಾ ಇದೆ. ಆ ಬ್ರಹ್ಮದ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಯಾಕೆಂದ್ರೆ ನಾನ್ ಬರೀ ಎದುರುಗೆ ಕಾಣಿಸ್ತಾ ಇರೋ ಬೆಂಕಿಪಟ್ಟಣ, ಅನ್ನ, ಅಕ್ಕಿ, ಸಾರು, ಸಾಂಬಾರು, ಯಾವ್ದೋ ಬಟ್ಟೆ, ಡ್ರೆಸ್ಸು ಇಷ್ಟನ್ನು ಮಾತ್ರ ನೋಡಿ ಖುಷಿ ಪಡ್ತಾ ಇದ್ದೀನಿ. ಇದು ಯಾವುದು ಅಲ್ವೇ ಅಲ್ಲ. ಇದೆಲ್ಲದಕ್ಕಿನ್ನ ಹೆಚ್ಚಿನದು ಇದೆ. ವ್ಯವಹಾರ ಜ್ಞಾನ, ವ್ಯವಹಾರ ಸತ್ಯನೂ ಅಲ್ಲ, ಪ್ರಾತಿಭಾಸಿಕ ಸತ್ಯನೂ ಅಲ್ಲ, ಪಾರಮಾರ್ಥಿಕ ಸತ್ಯನೂ ಅಲ್ಲ. ಇದು ಋತಂಬರ ಪ್ರಜ್ಞೆ ಅಂತ. ಈ ಋತಂಬರ ಪ್ರಜ್ಞೆಯನ್ನ ನಾವು ಸರಿಯಾಗಿ ತಿಳ್ಕೊಳ್ಳದಲ್ಲೇ ಇದ್ರೆ ನಮ್ಮ ಅಹಂಕಾರ ಹಾಗೆಯೇ ಬೆಳೀತಾ ಹೋಗುತ್ತೆ. ಈ ಋತಂಬರ ಪ್ರಜ್ಞೆ ಬರ್ತಾ 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 ನಾನೇನೂ ಅಲ್ಲ, ಏಕಶ್ಚಿತ್ ಮನುಷ್ಯ, ನಾನು ಒಂದು ಧೂಳಿನ ಕಣದಲ್ಲಿ ಕಣ, ಧೂಳು ಅನ್ನೋ ಕಣನೇ ಸ್ವಲ್ಪ ದೊಡ್ಡದು, ಅದಕ್ಕಿನ್ನ ಕಣದಲ್ಲಿ ಅಂಥದ್ರೊಳಗೂ ನಾನು ಅಂತ 365 ದಿವಸನೂ 24 ಗಂಟೆನೂ 60 ನಿಮಿಷ 60 ಸೆಕೆಂಡು ನಾನು ಅಂತ ಇದ್ದೀನಿ. ನಾನು ಯಾರು? ನಾನು ಉಸಿರಾಟ ಮಾಡಬೇಕಾದ್ರೆ, ಬದುಕಿರ್ಬೇಕಾದ್ರೆ ಆ ಗಾಳಿ ಇರಬೇಕು. ಗಾಳಿ ಇದೆ, ಆದ್ರೂ ಎಷ್ಟೋ ಜನ ನಾಳೆ ಬೆಳಗ್ಗೆ ಉಸಿರಾಟ ಮಾಡಕ್ ಆಗ್ತಾ ಇಲ್ಲ, ಸತ್ತು ಹೋಗ್ತಾ ಇದ್ದಾರೆ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ? ನನ್ನ ಕೈಲಿ ಏನಾದ್ರು ಇದೆಯಾ? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ದಲೇನೆ ನಾನು ಅಂತ ಇದ್ರೆ, ಹಾಗಾಗಿ ಹಾಗೆ ಮಾಡ್ದಲೇ ಇರ್ಲಿ ಅಂತ ಋತಂ ವಚ್ಮಿ ಸತ್ಯಂ ವಚ್ಮಿ ಅಂತ ಹೇಳಿದ್ರು. ಅದು ಅಂದ್ರೆ ಬ್ರಹ್ಮನ್ ಅಂತಂದ್ರೆ ಇದನ್ನೆಲ್ಲ ನಡೆಸ್ತಾ ಇರೋಂಥವನು ಒಬ್ಬ ಇದ್ದಾನೆ. ಅದು ನಿಮ್ಮ ಹತ್ರ ಇರೋ ಎಲ್ಲ ವಸ್ತುಗಳು ನಿಮ್ಗೆ ಕಾಣಿಸ್ತಾ ಇದೆ, ವಸ್ತುಗಳು ಮಾತ್ರ ಇಲ್ಲ. ವಸ್ತುಗಳನ್ನ ಮಾಡಿರೋ ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಮಾಡಿದ್ದಾರೆ. ಒಂದು ಚಮಚ ನಿಮ್ಮ ಹತ್ರ ಇರ್ಬೇಕಂದ್ರೆ ಚಮಚ ಯಾರೋ ಮಾಡಿರ್ಬೇಕು. ಚಮಚಕ್ಕೆ ಬೇಕಾದ ಮೆಟೀರಿಯಲ್ನ ಫಸ್ಟ್ ಯಾರೋ ಮಾಡಿರ್ಬೇಕು, ಆಮೇಲೆ ಚಮಚದ ಶೇಪ್ ಮಾಡಿರ್ಬೇಕು. ಅದಾದ್ಮೇಲೆ ನಿಮ್ಮನ್ನ ನಿಮ್ಮ ಅಂಗಡಿ ಬಾಗ್ಲಲ್ಲಿ ಇಟ್ಟು ನಿಮ್ಮ ಮನೆ ಬಾಗಿಲಿಗೆ ತಗೊಂಬರೋದಕ್ಕೆ ಚಮಚನ ಮಾಡೋ ಹಾಗೆ ಮಾಡಿರ್ಬೇಕು. ಇಷ್ಟೆಲ್ಲ ಯಾರು? ನಾನ್ ಮಾಡ್ತಾ ಇದ್ದೀನಾ? ನೀವು ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇದ್ದೀರಾ? ಸೊ ಹಾಗಾಗಿ ನಾನು ದಿನನಿತ್ಯ ನೋಡ್ತಾ ಇರೋ ಎಲ್ಲಾ ವಸ್ತುಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ವಸ್ತು ಮಾತ್ರ ಖುಷಿ ಪಡ್ತಾ ಇದ್ದೀನಿ. ವಸ್ತುನ ಮಾಡಿದವನು ಇರಬೇಕು. ಇದೆಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ನಮ್ಮ ಉಪಯೋಗಕ್ಕೆ ಬರುವಂತಹದ್ದು ಬಟ್ಟೆ, ಪೆನ್ನು, ಮೊಬೈಲು, ಟಿವಿ ಎಲ್ಲ. ಆದ್ರೆ ಇದನ್ನೇ ಗ್ರೇಟ್ ಅಂತ ಇದೀವಿ ನಾವು. ಆದ್ರೆ ಭೂಮಿನೇ ಮಾಡಿದಾನೆ. ಭೂಮಿನಲ್ಲಿ ನಾವು ನಿಂತ್ಕೊಳಕ್ ಜಾಗ ಮಾಡಿದ್ದಾನೆ, ಉಸಿರಾಟಕ್ಕೆ ಗಾಳಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಆಹಾರ ಕೊಟ್ಟಿದ್ದಾನೆ. ಇದನ್ನೆಲ್ಲ ನಾನು ಅಂತ ಯಾವ್ದ್ರೊಳಗೆ ಏನ್ ಮಾಡ್ತಾ ಇದ್ದೀವಿ ನಾವು? ಈ ಪ್ರಜ್ಞೆ ಬರ್ದಲೇ ಇದ್ರೆ ದೇವರ ಕಲ್ಪನೆ ಬರಕ್ ಸಾಧ್ಯ ಇಲ್ಲ. ದೇವರ ಕಲ್ಪನೆ ಬರ್ಬೇಕಾದ್ರೆ ಈ ಪ್ರಜ್ಞೆಗಳೆಲ್ಲ ಬರ್ಬೇಕು. ಈ ಋತಂಬರ ಪ್ರಜ್ಞೆ ಅಂತಂದ್ರೆ ಅದು ಬರ್ಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ನಾವು ಯಾವ್ದೋ ದೇವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಇದೇ ದೇವ್ರು ಅಂತ ಅನ್ಕೊಂಡು ಮಾಡ್ತಾ ಇರ್ತೀವಿ. ಅದೆಲ್ಲ ಬಿಗಿನಿಂಗ್ ಅಲ್ಲಿ ಓಕೆ, ನೀವಿನ್ನು SLC ಹೈಸ್ಕೂಲ್ ಅಂತಂದ್ರೆ ಓಕೆ. ಆಲ್ರೆಡಿ ನಮ್ಗೆಲ್ಲ ವಯಸ್ಸಾಗಿದೆ ಅಲ್ವಾ? ಸೊ ನಾವು ಮಕ್ಕಳಿಗೆ ಇದೇ ತರ ಫೋಟೋ ಇದೇ ದೇವ್ರು ಅಂತ ಹೇಳಿದ್ರೆ ಆಗಲ್ಲ.
ಸೊ ನಾವು ತಿಳ್ಕೋಬೇಕು, ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಹೇಳ್ಬೇಕು. ಸೊ ಅಂತ ಹೇಳೋದಕ್ಕೆ ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ. ಅವ ಅಂತಂದ್ರೆ ಕಾಪಾಡುವಂತ, ಸೊ ನಮ್ಮನ್ನೆಲ್ಲ ಕಾಪಾಡುವಂತ. ಅವ ವಕ್ತಾರಂ, ನಮಗೆ ಯಾರು ಹೇಳಿ ತಿಳಿಸ್ಕೊಡ್ತಾ ಇದ್ದಾರೋ ಅವ್ರನ್ನ ಕಾಪಾಡು. ಅವ ಶ್ರೋತಾರಂ, ಅವ್ರು ಹೇಳಿದ್ದಂತಂದ್ರೆ ಗುರುಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರುಗಳು ಹೇಳ್ಬೇಕಾದ್ರೂ ದೇವರಿಂದನೇ ಹೇಳ್ಬೇಕು, ದೇವ್ರು ಹೇಳಿರೋದನ್ನೇ ಅವ್ರು ಹೇಳ್ಬೇಕು. ಗುರುಗಳು ಅಂತ ಅಂದ್ಬಿಟ್ಟು ಮನೆಯಲ್ಲಿ ನಾನು ಸೂಜಿ ದಾರ ಪೋಣಿಸೋದು ಹೇಳ್ಕೊಡ್ತೀನಿ, ಅದು ಒಂದು ವಿದ್ಯೆ ಅಂತಂದ್ಬಿಟ್ಟು ನಾನು ಇದ್ರೊಳಗೆಲ್ಲ ಅಹಂಕಾರ ಮಾಡ್ತಾ ಇದ್ರೆ, ಗುರುಗಳು ಹೇಳ್ತಾ ಇರೋದು ಆ ಪರಬ್ರಹ್ಮನನ್ನ ತಿಳ್ಕೊಳ್ಳೋದ್ರೇನೆ ಮಾತ್ರ. ಆ ಪರಬ್ರಹ್ಮನಿಂದನೇ ಎಲ್ಲ ನಡೀತಾ ಇದೆ. ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡ್ಬೇಕಾದ್ರೆ ಪರಬ್ರಹ್ಮನಿಂದನೇ ಆಗೋದು. ಅವನು ಗಾಳಿ ಬೀಸ್ಬೇಕು, ಇಲ್ಲದೆ ಹೋದ್ರೆ ಗಾಳಿನೇ ಬೀಸ್ದಲೇ ಇದ್ರೆ ಹಾಗೇ ಇರುತ್ತೆ ಹುಲ್ಕಡ್ಡಿ. ಅಥವಾ ಯಾವುದೋ ಒಂದು ಹುಳು ಅದ್ರ ಮೇಲೆ ಹೋಗ್ಬೇಕು, ಹಾಗೆ ಇಲ್ಲದವ್ರು ಹಾಗೆ ಇರುತ್ತೆ. ಆ ಹುಲ್ಕಡ್ಡಿ ಕೂಡ ಅಲ್ಲಾಡೋದಕ್ಕೆ ಆಗಲ್ಲ, ಅಲ್ಲಿ ಬಂದು ಕೂಡ ಮಾಡ್ಬೇಕಾದ್ರೆ ಬೇಕು. ಸೊ ಅವತ್ವಂ ಮಾಂ ಅವ ವಕ್ತಾರಂ ಅವ ಶ್ರೋತಾರಂ, ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳಕ್ಕೆ ಅವ ಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಧಾತಾರಂ. ಸೊ ಅವಧಾತಾರಂ ಅಂತಂದ್ರೆ ದಾ ಅಂದ್ರೆ ಚಿಕ್ಕದಾ ಇದೆ. ಅವಧಾತಾರಂ ಅಂದ್ರೆ ಈಗ ನಾವು ಒಂದು ವಿದ್ಯೆ ಕಲಿಬೇಕಾದ್ರೆ ಅಥವಾ ಏನಾದ್ರು ಒಬ್ರು ಹೇಳ್ಬೇಕಾದ್ರೆ ಒಬ್ರು ಕೇಳಿಸ್ಕೋಬೇಕಾದ್ರೆ ಎಷ್ಟೊಂದೆಲ್ಲ ಬೇಕು. ನಾವು ನೀವು ಕೂತ್ಕೊಂಡು ಹೇಳ್ಬೇಕು ಅಂತಂದ್ರೆ, ನಾವು ಒಂದು ಹಾಲಲ್ಲಿ ಕೂತಿದೀವಿ ಅಂದ್ರೆ ನೀವು ಒಂದು ಒಬ್ಬರು ಹಾಲ್ ಕಟ್ಟಿರ್ಬೇಕು, ಆಮೇಲೆ ಅಲ್ಲೆಲ್ಲ ಕುರ್ಚಿ ಹಾಕಿರ್ಬೇಕು, ಅಂದ್ರೆ ಮೈಕ್ ಇರಬೇಕು, ಮೈಕ್ ಇಂದ ನಿಮಗೆ ಬರಬೇಕು, ಎಲೆಕ್ಟ್ರಿಸಿಟಿ ಬರಬೇಕು, ಬೆಳಕಿರ್ಬೇಕು, ಟೇಬಲ್ ಮೇಲೆ ಸ್ಟೇಜ್ ಇರಬೇಕು, ನೀವು ಕೆಳಗೆ ಕೂತಿರ್ಬೇಕು. ಇದೆಲ್ಲಾರು ಯಾರೋ ಮಾಡಿರ್ಬೇಕಲ್ವಾ, ಯಾರೋ ದಾತಾರರು. ಅಂದ್ರೆ ಈ ತರ ಒಂದು ಕಲಿಕೆಗೆ ಒಬ್ರು ದಾನ ಮಾಡ್ತಾ ಇದ್ದಾರೆ. ಸೊ ಸೊ ಆ ಥರದ್ದು ಎಲ್ಲಾವುದು ಬೇಕು. ಸೊ ದಾತಾರಂ ಅಂತಂದ್ರೆ ಯಾರು ಇದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಅವಧಾತಾರಂ ಅವಧಾತಾರಂ ಅಂತಂದ್ರೆ ನಾವೆಲ್ಲ ಇಲ್ಲಿ ಶಾಂತವಾಗಿರೋದಕ್ಕೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಯಾರು ಕಾಯ್ತಾ ಇದ್ದಾರೆ? ಗಡಿನಲ್ಲಿ ಜನಗಳೆಲ್ಲ ಕಾಯ್ತಾ ಇದ್ದಾರೆ, ಸೈನಿಕರು ಕಾಯ್ತಾ ಇದ್ದಾರೆ, ಏರೋಪ್ಲೈನ್ ಅಲ್ಲಿ ಕಾಯ್ತಾ ಇದ್ದಾರೆ, ಸಮುದ್ರದಲ್ಲಿ ಕಾಯ್ತಾ ಇದ್ದಾರೆ. ಅವರೆಲ್ಲ ಇರೋದ್ರಿಂದ ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆ ಎಲ್ಲ ಸಂತೋಷವಾಗಿ ಪಿಕ್ನಿಕ್ಕು, ಟೂರು, ಹೋಟ್ಲು, ಮೋಜು ಮಸ್ತಿ ಅಂತ ಮಾಡ್ತಾ ಇದ್ವಿ. ಅವರೇ ಇಲ್ದಲೇ ಇದ್ರೆ ಅವಧಾತಾರಂ, ಯಾರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಅವರನ್ನ ನೀನು ಕಾಪಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನ ಕಾಪಾಡ್ತಾ ಇದ್ದಾರೆ, ಅವರನ್ನ ನೀನು ಕಾಪಾಡು. ಯಾರು ನಮ್ಗೆ ದಾತಾರಂ, ಯಾರು ಕೊಡ್ತಾ ಇದ್ದಾರೆ, ರೈತ ಅನ್ನ ಕೊಡ್ತಾ ಇದ್ದಾನೆ, ಅವ್ರನ್ನ ನೀನು ಕಾಪಾಡು. ಆ ತರದ ಒಂದು ಇದನ್ನ ಹೇಳ್ತಾರೆ. ಅವಾನೂಚಾನಂ ಅವಶಿಷ್ಯಂ, ಇಲ್ಲಿ ತನಕ ನಾವು ಮಾಡಿದ್ವು. ಅವಾನೂಚಾನಂ ಅವಶಿಷ್ಯಂ. ಅವಾನೂಚಾನ ಅಂದ್ರೆ ಗುರು ಶಿಷ್ಯ ಪರಂಪರೆ. ಅವಾನೂಚಾನ ಅಂತಂದ್ರೆ ಗುರು, ಅವಶಿಷ್ಯಂ ಅಂದ್ರೆ ಶಿಷ್ಯ. ಈ ಗುರು ಶಿಷ್ಯ ಪರಂಪರೆ ಇದು ಇರೋ ತರ ಮಾಡು. ಯಾಕೆಂದ್ರೆ ಎಲ್ಲಾರು ಹುಟ್ಟಿದ್ದಾಗೆ ಯಾರು ಜ್ಞಾನ ಪಡ್ಕೊಂಡ್ ಬರಕ್ ಆಗಲ್ಲ. ಜ್ಞಾನ ಬೇಕಂತಂದ್ರೆ ನಮ್ಮ ವೇದ ಉಪನಿಷತ್ತಲ್ಲಿರುವಂತ ಜ್ಞಾನನ ಸತ್ಯ ಅದನ್ನ ಹೇಳುವಂಥದ್ದು. ಬೇರೆ ಎಲ್ಲ ವ್ಯವಹಾರ ಜ್ಞಾನಗಳನ್ನ ಇಂಜಿನಿಯರಿಂಗ್ ಮಾಡ್ಬೋದು, MBA ಮಾಡ್ಬೋದು, MBBS ಮಾಡ್ಬೋದು. ಇದೆಲ್ಲ ವ್ಯವಹಾರ ಜ್ಞಾನಗಳಷ್ಟೇ. ವ್ಯವಹಾರ ಜ್ಞಾನ ಖಂಡಿತವಾಗಿ ಬದಲಾಗ್ತಾ ಹೋಗುತ್ತೆ. ಮೊದಲು ಓಪನ್ ಹಾರ್ಟ್ ಸರ್ಜರಿ ಅಂತ ಮಾಡ್ತಾ ಇದ್ರು, ಎದೆಯೆಲ್ಲ ಇಲ್ಲಿ ತನಕನೂ ಕೊಯ್ದು 18 ಇಂಚು ಸ್ಟಿಚ್ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಕೀ ಹೋಲ್ ಸರ್ಜರಿ ಮಾಡ್ತಾ ಇದ್ದಾರೆ. ಈಗ ಲೆಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತಾರೆ. ಸೊ ಮುಂದೆ ಮೇಲೆ ಏನು ಇದನ್ನೇ ಮಾಡ್ದಲೇನೆ ಹಾಗೆ ಕ್ಲೀನ್ ಮಾಡೋ ಲೇಸರ್ ಥೆರಪಿಗಳು ಬರುತ್ತೆ. ಅಂದ್ರೆ ನಾವು ಕಲ್ತಿರೋ ನಾಲೆಡ್ಜು ಸ್ವಲ್ಪ ದಿವಸಕ್ಕೆ ಮಾತ್ರ ಸತ್ಯ, ಆಮೇಲೆ ಅದು ಸತ್ಯ ಅಲ್ಲ. ಸೊ ಹಾಗಾಗಿ ಈಗ ಲೆಪ್ರೋಸ್ಕೋಪಿಕ್ ಸರ್ಜರಿ, ಹಿಂದೆ ಹರ್ನಿಯಾ ಆಪರೇಷನ್ ಮಾಡ್ಬೇಕಂದ್ರೆ ಹೊಟ್ಟೆನ ಕೊಯ್ದು ಅದಕ್ಕೆ ಒಳಗಡೆ ಮೆಶ್ ಹಾಕಿ ಅದನ್ನೆಲ್ಲ ಅದು ಸ್ಟಿಚ್ ಮಾಡಿ ಮಾಡ್ಬೇಕು. ಇವತ್ತೆಲ್ಲ ಒಂದು ಹೋಲ್ ಹಾಕಿ ಅದರೊಳಗಡೆನೆ ಮೆಶನ್ನು ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಮಾಡ್ತಾರೆ. ಸೊ ಈ ತರ ಯಾವುದೇ ಒಂದು ಮೆಡಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಅಥವಾ ಎಲ್ಲಾದುವೇ ಹೊಟ್ಟೆ ಪಾಡಿನ ವಿದ್ಯೆಗಳು. ಸೊ ಈ ಹೊಟ್ಟೆ ಪಾಡಿನ ವಿದ್ಯೆ ಅಂತ ಅಂದ್ಕೊಂಡು ಅಹಂಕಾರ ಪಟ್ರೆ ನಾನು MBBS, FRCS, FMS ಎಲ್ಲ ಮಾಡಿದೀನಿ ಅಂತ ಈ ಹೊಟ್ಟೆ ಪಾಡಿನ ವಿದ್ಯೆಯಲ್ಲಿ ಏನೂ ಆಗಕ್ ಸಾಧ್ಯ ಇಲ್ಲ. ನನ್ನ ಮನಸ್ಸಿನ ಕ್ಲೇಶಗಳು, ಮನಸ್ಸಿನ
ಭಾವನೆಗಳು ಅದೆಲ್ಲ ಅದು ಮಾರ್ಪಾಡಾಗಬೇಕಾದ್ರೆ ಈ ನಿಜವಾದ ಸತ್ಯದ ಅರಿವಾಗಬೇಕು. ಈ ನಿಜವಾದ ಸತ್ಯ ಅಂತಂದ್ರೆ ಈ ಋತಂ ವಚ್ಮಿ ಸತ್ಯಂ ವಚ್ಮಿ ಅದನ್ನ ಅಷ್ಟು ಆಳವಾಗಿ ಮನಸ್ಸಿನಲ್ಲಿ ತಿಳ್ಕೊಳ್ತಾರ ಆಗ್ಬೇಕು. ನಮ್ಗೆ ಗಾಳಿ ಇದೆ, ಉಸಿರಾಡ್ತಾ ಇದೀವಿ ಅಂತ ಏನೋ ಗೊತ್ತಿದೆ ಅಂತ. ಹಾಗಾದ್ರೆ ಗಾಳಿ ಇದೆ ಅನ್ಬೇಕಾದ್ರೆ ಗಾಳಿ ಯಾರು ಕೊಟ್ಟಿರೋದು? ಅಲ್ಲಿ ತನಕ ನನ್ನ ಮನಸ್ಸು ಹೋಗ್ಬೇಕು. ಅವಾಗ ಏನಾಗುತ್ತೆ, ನಾನು ಸಣ್ಣವನು ಅನ್ನೋದು ಗೊತ್ತಾಗುತ್ತೆ. ಆ ಗೊತ್ತಾಗ್ತಾ ಅಹಂಕಾರ ಕಡಿಮೆ ಆಗ್ತಾ ದೊಡ್ಡದಕ್ಕೆ ನಾನು ಶರಣಾಗ್ತಾ ಹೋಗ್ತೀನಿ. ಇಲ್ಲದೆ ಹೋದ್ರೆ ಶರಣಾಗಕ್ಕೆ ಸಾಧ್ಯ ಇಲ್ಲ. ಸೊ ಅವಾನೂಚಾನಂ ಅವಶಿಷ್ಯಂ ಇದನ್ನ ಹೇಳ್ಕೊಡ್ಬೇಕಾದ್ರೆ ಒಬ್ಬ ಗುರು ಪರಂಪರೆ ಇರ್ಬೇಕು. ಗುರು ಮತ್ತೆ ಶಿಷ್ಯ ಪರಂಪರೆ ಅವರಿಬ್ಬರನ್ನು ಕಾಪಾಡು ಅಂತ. ಸೊ ಹಾಗಾಗಿ ಅವತ್ವಂ ಮಾಂ ಎಲ್ಲಾರನ್ನೂ ಕಾಪಾಡು, ಅವ ವಕ್ತಾರಂ ಹೇಳ್ಕೊಡೋರನ್ನ ಕಾಪಾಡು, ಯಾರು ಕೇಳಿಸ್ಕೊತಾ ಇದಾರೆ ಅವ್ರನ್ನ ಕಾಪಾಡು, ಯಾರು ದಾನ ಮಾಡ್ತಾ ಇದ್ದಾರೆ ಎಲ್ಲಾ ತರದ ದಾನ ಮಾಡ್ಬೇಕು. ಈ ಒಂದು ತರಗತಿ ನಡಿಬೇಕು ಅಂತಂದ್ರೆ ಈ ತರಗತಿ ದಾನಿಗಳಿಂದನೇ ನಡಿಬೇಕೇ ಹೊರತು ದಾನ ಮಾಡ್ದಲೇ ಇದ್ರೆ ಅದು ನಡೆಯಕ್ ಸಾಧ್ಯ ಇಲ್ಲ. ಹಾಗಾಗಿ ದಾನ ಮಾಡ್ಬೇಕು. ದಾತಾರಂ ರಕ್ಷಣೆನೂ ಮಾಡ್ಬೇಕು. ಅವಾನುಚಾನಂ ಅವಶಿಷ್ಯಂ ಅಂತಂದ್ರೆ ಗುರು ಶಿಷ್ಯ ಪರಂಪರೆಯನ್ನ ಮಾಡ್ಬೇಕು. ಸೊ ಈಗ ನೆಕ್ಸ್ಟ್ ಇದೇ ಕಂಟಿನ್ಯೂಷನ್ ಇದೆ. ಅವ ಪಶ್ಚಾತ್ತಾತ್, ಅವ ಪುರಸ್ತಾತ್, ಅವೋತ್ತರಾತ್ತಾತ್, ಅವ ದಕ್ಷಿಣಾತ್ತಾತ್, ಅವೋಚ್ಛೋರ್ಧ್ವಾತ್ತಾತ್, ಅವಾಧರಾತಾತ್, ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ಸೊ ಇದು ತುಂಬಾ ಒಂದು ವಿಚಾರನ ನಾವು ತಿಳ್ಕೊಬೇಕಾಗಿರೋದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ರಕ್ಷಣೆ ಮಾಡು ಅಂತ ಹೇಳ್ದ. ಈ ರಕ್ಷಣೆ ಮಾಡೋದು ಬೇರೆಯವ್ರನ್ನಾಯ್ತು. ಈಗ ನನಗೇನೆ ರಕ್ಷಣೆ ಮಾಡು ಅಂತ ಕೇಳೋ ಹಾಗೆ. ಯಾಕೆಂತಂದ್ರೆ ನನಗೆ ಎಷ್ಟೊಂದು ವಿಘ್ನಗಳು ಬರುತ್ತೆ. ಏನಾದ್ರೂ ಮಾಡ್ಬೇಕು ಅಂತಂದ್ರೆ ವಿಘ್ನಗಳು ಬರುತ್ತೆ. ಸೊ ವಿಘ್ನಗಳಿಂದ ನನ್ನನ್ನ ರಕ್ಷಣೆ ಮಾಡ್ಬೇಕಪ್ಪ ನೀನು ಅಂತ ಕೇಳ್ಕೊಳ್ಳೋ ಅಂತ ಒಂದು ಇದು. ಅಂದ್ರೆ ಅದಕ್ಕೆ ವಿಘ್ನ ವಿನಾಶಕ ಅಂತ ಅವನು ಹೇಳಿರೋದೇನೆ. ಅವನು ಹೇಗ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಅವ ಪುರಸ್ತಾತ್ ಅಂತಂದ್ರೆ ಅವನು ಪೂರ್ವ ದಿಕ್ಕಿಂದ ಅಂತ, ಪೂರ್ವ ದಿಕ್ಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಎದುರುಗಡೆಯಿಂದ ನನ್ನನ್ನ ರಕ್ಷಣೆ ಮಾಡು. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಮುಂದ್ಗಡೆ ನೋಡ್ಕೊಂಡು ಹೋಗ್ಬೇಕು. ನನ್ ಮುಂದೆ ಇರೋರ್ನೆಲ್ಲಾರನು ನಾನು ಡ್ಯಾಶ್ ಹೊಡ್ಕೊಂಡು ಹೋಗಕ್ಕಾಗಲ್ಲ. ನಾನು ಬೇರೆಯವ್ರಿಗೆ ಡ್ಯಾಶ್ ಹೊಡೆಯೋ ಆಗಿಲ್ಲ, ನನಗೂ ಬೇರೆಯವ್ರು ಡ್ಯಾಶ್ ಹೊಡೆಯೋ ಆಗಿಲ್ಲ. ಹಾಗಾಗಿ ನಾನು ಅವ್ರನ್ನ ರಕ್ಷಣೆ ಮಾಡ್ತಾ ಇರೋ ಹಾಗೆ ನಾನು ದಿವಸ ಜೀವನದಲ್ಲಿ ನಡಿಬೇಕಾದ್ರೆ ಎದ್ದು ಏನ್ ಮಾಡ್ಬೇಕಾದ್ರು ಸೊ ನಾನು ಇರ್ಬೇಕಾದ್ರೇನೆ ನನ್ನ ರಕ್ಷಣೆ ಮಾಡಪ್ಪ, ಮುಂದ್ಗಡೆಯಿಂದ ರಕ್ಷಣೆ ಮಾಡು. ಅವ ದಕ್ಷಿಣಾತ್ತಾತ್ ಎಡಗಡೆಯಿಂದ ಮಾಡು. ಅವ ಪಶ್ಚಾತ್ತಾತ್ ಅಂದ್ರೆ ಹಿಂದ್ಗಡೆಯಿಂದನೂ ನನ್ನ ರಕ್ಷಣೆ ಮಾಡು. ಸೊ ಅವೋತ್ತರಾತ್ತಾತ್ ಉತ್ತರ ದಿಕ್ಕಿನಿಂದಲೂ ನನ್ನ, ಉತ್ತರ ದಿಕ್ಕು ಅಂದ್ರೆ ಬಲಗಡೆಯಿಂದ, ಅಂದ್ರೆ ಆಲ್ಮೋಸ್ಟ್ 360 ಡಿಗ್ರಿಯಿಂದ ಸುತ್ತಲೂ ನನ್ನನ್ನ ಮಾಡಬೇಕಪ್ಪ, ರಕ್ಷಣೆ ಮಾಡು. ಅವ ಚೋರ್ಧ್ವಾತ್ತಾತ್ ಅಂದ್ರೆ ಮೇಲ್ಗಡೆಯಿಂದನೂ ನನ್ನ, ಮೇಲ್ಗಡೆಯಿಂದ ಏನಾದ್ರು ಕಲ್ ಬಿದ್ರೆ, ಮೇಲ್ಗಡೆಯಿಂದ ಯಾವ್ದಾದ್ರು ಕೊಂಬೆ ಮರ ಎಲ್ಲ ಬಿದ್ದು ನನ್ನ ಇದಾಗ್ಬೋದು. ಅವಧರಾತ್ತಾತ್ ಅಂದ್ರೆ ಕೆಳಗಡೆಯಿಂದ ಇದ್ದಕ್ಕಿದ್ದಾಗೆ ಭೂಮಿ ಬಾಯಿ ಬಿಡ್ತು, ಸೊ ಎಲ್ಲೋ ಹಳ್ಳದೊಳಗೆ ಹೊಟ್ಟೋದೆ, ಆ ಥರ ಆಗಿ ಆಗ್ಬಾರ್ದಲ್ವಾ. ಸೊ ಹಾಗಾಗಿ ಆ ಥರ ನನ್ನನ್ನ ಆಲ್ರೌಂಡ್ ಆಗಿ ಮಾಡ್ಬೇಕು. ಅವ ಪುರಸ್ತಾತ್, ಅವ ದಕ್ಷಿಣಾತ್ತಾತ್, ಅವ ಪಶ್ಚಾತ್ತಾತ್, ಅವೋತ್ತರಾತ್ತಾತ್. ಸಾಮಾನ್ಯಕ್ಕೆ ನಮ್ಮಲ್ಲಿ 8 ದಿಕ್ಕುಗಳಿದೆ. ಅದಲ್ದಲೆ 2 ಬೇರೆ ದಿಕ್ಕುಗಳು, 10 ದಶ ದಿಕ್ಕುಗಳು ಅಂತ ಹೇಳೋರು. ಸೊ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, ಅದಲ್ದಲೇನೆ ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯುವ್ಯ 8 ದಿಕ್ಕಾಯ್ತು. ಅದಲ್ದಲೆ ಮೇಲೆ ಒಂದು ದಿಕ್ಕು, ಕೆಳಗೆ ಒಂದು ದಿಕ್ಕು. ಸೊ ಇದು ದಶ ದಿಕ್ಕುಗಳಿಂದ ನನ್ನನ್ನ ರಕ್ಷಣೆ ಮಾಡು. ಇದು ಹೇಗೆ ಅಂತಂದ್ರೆ, ನಾನು ಚೆಂಡ್ ಒಳಗಡೆ ಕೂತಿದ್ದೀನಿ ಅಂತಂದ್ರೆ ಚೆಂಡಲ್ಲಿ 360 ಡಿಗ್ರಿ ಗ್ಲೋಬು, ಆ ಗ್ಲೋಬ್ ಒಳಗಡೆ ಏನಲ್ಲಿ ಎಲ್ಲಿಂದ ಬೇಕಾದ್ರೂ ನನಗೆ ಬರ್ಬೋದು. ಇದು ಮೇಲೆ ಹೇಳುವಂಥ ವಿಚಾರಗಳಲ್ಲ ಇದು. ಸೊ ಹಾಗಾಗಿ ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳ್ಬೇಕಾದ್ರೆ ಏನಪ್ಪ ರಕ್ಷಣೆ ಮಾಡೋದು ಅಂತಂದ್ರೆ, ನಮಗೆ ಸಾಮಾನ್ಯವಾಗಿ 3 ತರ ವಿಘ್ನಗಳು ಬರುತ್ತೆ. ವೇದಾಂತದಲ್ಲಿ ಅದನ್ನು ಎಲ್ಲ ಐಡೆಂಟಿಫೈ ಮಾಡಿ ಇಟ್ಬಿಟ್ಟಿದ್ದಾರೆ. 3 ಥರದ ನಮಗೆ ತೊಂದರೆಗಳು ಬರುತ್ತೆ, ವಿಘ್ನಗಳು ಅಂತ ಹೇಳ್ತಾರೆ.
ಸೊ ಆ 3 ತರದ ವಿಜ್ಞಾನ ಏನ್ ಹೇಳ್ತಾರೆ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನ, ಆದಿ ಭೌತಿಕ ವಿಜ್ಞಾನ, ಆದಿ ದೈವಿಕ ವಿಜ್ಞಾನ. ಸೊ ಆದಿ ದೈವಿಕ ವಿಜ್ಞಾನ ಅಂತಂದ್ರೆ ಬೇರೆ ಜೀವಿಗಳಿಂದ ನನಗೆ ತೊಂದರೆ ಆಗುತ್ತೆ. ಸೊ ಯಾರೋ ಕೆಟ್ಟ ಮನುಷ್ಯರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅದು ಆದಿ ದೈವಿಕ. ಯಾವುದೋ ಇರುವೆ, ಯಾವುದೋ ಹಾವು, ಚೇಳು, ಇನ್ಯಾವುದೋ ಪ್ರಾಣಿ, ಸಿಂಹ, ಇದರಿಂದ ಎಲ್ಲ ನಾಯಿ ಬಂದು ಕಡಿತು, ಇದೆಲ್ಲದುವೆ ಆದಿ ದೈವಿಕ ವಿಜ್ಞಾನ. ಅಂದ್ರೆ ಬೇರೆ ಜೀವರಾಶಿಗಳಿಂದ ನನಗೆ, ಜೀವರಾಶಿಗಳು ಅಂದ್ರೆ ಬೇರೆ ಆ ಜಂತುಗಳೇ ಆಗ್ಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ನನಗೆ ಬೇರೆ ಬೇರೆಯವರು ಇರ್ಬೋದು, ಸಂಬಂಧಿಗಳು, ಅವರಿಂದನೂ ನನಗೆ ತೊಂದರೆ ಆಗ್ತಾ ಇದೆ, ವಿಘ್ನಗಳು ಬರ್ತಾ ಇದೆ. ಈಗ ಹೋದ್ರೆ ನಾನು ಫಾಸ್ಟ್ ಆಗಿ ಹೋಗ್ಬಿಟ್ಟು 100 ಮೀಟರ್ಸ್ ರೇಸ್ ಅಂತ ಫಸ್ಟ್ ಬಂದ್ಬಿಡ್ಬೋದು. ಯಾಕೆ ಫಸ್ಟ್ ಬರಕ್ ಆಗ್ತಾ ಇಲ್ಲ ಅಂದ್ರೆ ನನಗೆ ವಿಘ್ನಗಳಿದೆ. ಸೊ ಆದಿ ದೈವಿಕ ವಿಘ್ನಗಳೆಲ್ಲವೇ ಬೇರೆ ಜೀವರಾಶಿಗಳಿಂದ ಆಗ್ತಾ ಇರುವಂತ ತೊಂದರೆಗಳು. ಆದಿ ದೈವಿಕ ಇರುತ್ತೆ, ಅದರಿಂದನೂ ನನ್ನ ರಕ್ಷಣೆ ಮಾಡ್ಬೇಕು. ಇದು ಬರೀ ನಾನು ದಿಕ್ಕು ಹೇಳ್ತಾ ಇದ್ದಾನೆ ಅಂತಲ್ಲ, ಇವ್ರು ಹೇಳಿರೋದು ಹಾಗಿದ್ರೂ ಅದ್ರೊಳಗಡೆ ಇರುವಂತ ಇದು ಹೀಗೆ. ಅದಾದ್ಮೇಲೆ ಆದಿ ಭೌತಿಕ ವಿಜ್ಞಗಳು ಅಂತ. ಸೊ ಆದಿ ಭೌತಿಕ ಅಂತಂದ್ರೆ ಈ ಭೂಮಿ ಪ್ರಪಂಚದಿಂದಾನೇ ಬೇಕಾದಷ್ಟು ತೊಂದರೆಗಳಾಗುತ್ತೆ. ಇದ್ದಕ್ಕಿದ್ದಾಗೆ ಫ್ಲಡ್ ಆಗೋಯ್ತು, ಇದ್ದಕ್ಕಿದ್ದಾಗೆ ಸುನಾಮಿ ಆಯ್ತು, ಇದ್ದಕ್ಕಿದ್ದಾಗೆ ಬೆಂಕಿ ಹತ್ಕೊಂತು, ಕಾಳ್ಗಿಚ್ಚು, ಇದ್ದಕ್ಕಿದ್ದಾಗೆ ಅರ್ಥಕ್ವೇಕ್ ಆಯ್ತು, ಇದ್ದಕ್ಕಿದ್ದಾಗೆ ಸಿಕ್ಕಾಪಟ್ಟೆ ಬಿರುಗಾಳಿ ಬಂತು. ಸೊ ಈ ಥರದ್ದೆಲ್ಲದನ್ನು ಆದಿ ಭೌತಿಕ ವಿಜ್ಞಗಳು ಅಂತ. ಇದನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಸೈನ್ಸಿಗೆ ಸುನಾಮಿ ಬರುತ್ತೆ ಅಂತ ಹೇಳೋದನ್ನ ಮಾತ್ರ ಕಲ್ತ್ಕೊಂಡಿದ್ದಾರೆ. ಸುನಾಮಿ ಬರೋದನ್ನ ಸ್ಟಾಪ್ ಮಾಡಕ್ ಆಗಲ್ಲ, ಯಾವ ಸೈನ್ಸ್ಗೂ ಆಗಲ್ಲ, ಯಾವುದನ್ನು ಸ್ಟಾಪ್ ಮಾಡಕ್ ಆಗಲ್ಲ. ಮಳೆ ಬರ್ತಾ ಇರೋದನ್ನ ಸ್ಟಾಪ್ ಮಾಡುವಂತಂದ್ರೆ ಆಗಲ್ಲ. ಯಾವುದೋ ಕಾಡಲ್ಲಿ ಬೆಂಕಿ ಆಟೋಮೆಟಿಕ್ ಆಗಿ ಹತ್ಕೊಳ್ತಾ ಇದೆ ಅಂದ್ರೆ ಹತ್ಕೊಂಡಿರೋದನ್ನ ಆಫ್ ಮಾಡ್ಬೋದೇ ಹೊರತು ಹತ್ಕೊಳ್ತಾ ಇರೋದನ್ನ ಸ್ಟಾಪ್ ಮಾಡಕ್ ಇವ್ರ ಕೈಲಾಗಲ್ಲ. ಸೊ ಹಾಗೆ ಎಲ್ಲಾದ್ರೂ ಬಿರುಗಾಳಿ ಬೀಸ್ತಾ ಇದೆ, ಸುಂಟರ್ ಗಾಳಿ, ಅಲ್ಲೆಲ್ಲ ಹೆರಿಕೇನ್ ಅಂತ ಬರುತ್ತೆ. ಆ ಥರದ್ದೆಲ್ಲದು ಬರ್ತಾ ಇದೆ ಅಂತಂದ್ರೆ ಅದನ್ನೆಲ್ಲ ಅದನ್ನು ಬೇಕಾದ್ರೆ ಮುಂಚೆ ಬರ್ತಾ ಇದೆ, ನೀವೆಲ್ಲ ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ಅಂತ ಹೇಳ್ಬೋದೇ ಹೊರತು ಅಲ್ಲಿ ತನಕ ಸೈನ್ಸ್ ಇಂಪ್ರೂವ್ ಆಗಿದೆ ಹೊರತು. ಸೊ ಹಿಂದಿನ ಕಾಲದಲ್ಲಿ ಸೈನ್ಸ್ ಇಲ್ದಲೇ ಇದ್ರೂ ಎಲ್ಲ ಎತ್ತರದ ಜಾಗದಲ್ಲಿ ಮನೆ ಮಾಡ್ಕೋತಾ ಇದ್ರು. ಯಾರು ಈ ಸಮುದ್ರದ ದಡದಲ್ಲಿ ಹೋಗಿ ಮಾಡ್ಕೋತಾ ಇರಲಿಲ್ಲ, ಪಾಪ್ಯುಲೇಷನ್ ಕಡಿಮೆ ಇತ್ತು. ಎಲ್ರೂ ಎತ್ತರದ ಸ್ಥಳದಲ್ಲಿ ಸೈನ್ಸ್ ಗೊತ್ತಿರ್ಲೇಬೇಕು ಅಂತಲ್ಲ ಜೀವನ ಮಾಡಕ್ಕೆ, ಗೊತ್ತಿಲ್ಲದಲೇ ಇದ್ರು ಜೀವನ ಮಾಡೋದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಇತ್ತು. ಹಾಗಾಗಿ ನಾವು ಸೈನ್ಸ್ ಇಂದನೇ ಗ್ರೇಟ್ ಆಗ್ಬಿಟ್ಟಿದೀವಿ ಅಂತ ಅಂದ್ಕೊಂಡ್ರೆ ಸುಳ್ಳು, ತಪ್ಪು. ಹಾಗಾಗಿ ಸೈನ್ಸು ಪ್ರಿಡಿಕ್ಟ್ ಮಾಡ್ಬೋದು ಅಷ್ಟೇ ಹೊರತು ಅಮಾವಾಸ್ಯೆ ಆಗ್ತಾ ಇದೆ 2 ದಿವಸ ಆದ್ಮೇಲೆ ಅಮಾವಾಸ್ಯೆ ಮಾಡ್ತೀನಿ ಅಂತ ಸೈನ್ಸ್ ಹೇಳಕ್ಕಾಗತ್ತಾ? ಆಗಲ್ಲ. ಗ್ರಹಣ ಆಗ್ತಾ ಇದೆ ನಿಲ್ಲಿಸ್ಬಿಡ್ತೀನಿ ಅಂತ ಅನ್ನಕ್ಕ ಆಗಲ್ಲ. ಸುನಾಮಿ ಬರ್ತಾ ಇದೆ, ಸೈಕ್ಲೋನ್ ಬರ್ತಾ ಇದೆ, ಅಷ್ಟೇ ಹೇಳ್ಬೋದೇ ಹೊರತು ಅದನ್ನೇನ್ ನಿಲ್ಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಇದು ಭೌತಿಕ ವಿಜ್ಞಾನಗಳು. ಆದಿ ದೈವಿಕ ವಿಜ್ಞಾನ, ಆದಿ ಭೌತಿಕ ವಿಜ್ಞಾನ. ಸೊ ಇವೆರಡುವೇ ಸಾಮಾನ್ಯ ಬಹಳ ಕಡಿಮೆ. ಫಾರ್ ಎಕ್ಸಾಂಪಲ್, ಈ ಆದಿ ದೈವಿಕ, ಆದಿ ಭೌತಿಕ 2 ವಿಜ್ಞಾನಗಳುವೆ 5% ಮಾತ್ರ. ಅಂದ್ರೆ ಏನ್ ದಿವಸ ಭೂಕಂಪ ಆಗಲ್ಲ, ದಿವಸ ಏನ್ ಬೆಂಕಿ ಹತ್ಕೊಳ್ಳಲ್ಲ. ಯಾವಾಗ್ಲೋ ಲೈಫಲ್ಲಿ ಒಂದ್ಸಲ, ನನ್ನ ಲೈಫಲ್ಲಿ ಆದ್ರೂ ಆಗುತ್ತೆ, ಆಗದಲ್ಲ ಇದ್ರೂ ಇರುತ್ತೆ. ಹಾಗಾಗಿ ನನ್ನ ಜೀವನದಲ್ಲಿ 5% ವಿಜ್ಞಾನಗಳು ಇಷ್ಟ ಆಗ್ಬೋದಷ್ಟೇ, ಆದಿ ದೈವಿಕ, ಆದಿ ಭೌತಿಕದಲ್ಲಿ. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನ ಅಂತ ನನ್ನಿಂದನೇ ನನಗೆ ತೊಂದರೆ, ಇದು 95%. ನನ್ನಿಂದನೇ ನನಗೆ ತೊಂದರೆ, ನಾನೇ ನನಗೆ ಶತ್ರು. ನಾನು ಇದ್ದಕ್ಕಿದ್ದಾಗೆ ಸೋಮಾರಿ ಆಗ್ಬಿಡ್ತೀನಿ, ಇದ್ದಕ್ಕಿದ್ದಾಗೆ ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಾಗೆ ಅಹಂಕಾರ, ಇದ್ದಕ್ಕಿದ್ದಾಗೆ ಕೋಪ, ಇದ್ದಕ್ಕಿದ್ದಾಗೆ ಆಸೆ. ಈ ಥರದ್ದೆಲ್ಲ ಯಾರು ಮಾಡ್ತಾ ಇರೋದು? ಹೊರಗಡೆಯವ್ರು ಮಾಡ್ತಾ ಇದ್ದಾರಾ? ಇಲ್ಲ. ಇದೆಲ್ಲವೇ ನನಗೆ ನಾನೇ ಶತ್ರು ಆಗ್ತಾ ಇದ್ದೀನಿ. ನನಗೆ ಏನೋ ಬೇಕು ಅನ್ಸುತ್ತಿದ್ದಾಗೆ ಅದಕ್ಕೆ ಅಡ್ಡಿ ಪಡ್ತಾ ಇರೋರ್ನೆಲ್ಲರಿಗೂ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಸೊ ನನ್ನ ಕೈಲಿ ಆಗ್ಲಿಲ್ಲ ಅನ್ನೋ ಹತಾಶೆ ಬರುತ್ತೆ. ಎಲ್ಲಾದುವೆ ನನಗೆ ಸಂಕಟ ಆಗ್ತಾ ಇರೋದು 95% ಇದೇ ಪ್ರಾಬ್ಲಮ್ಸ್. ಇದು ಅಜ್ಞಾನದಿಂದ ಆಗ್ತಾ ಇದೆ. ಇದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ,
ಹಾಗಾಗಿ ಬ್ರಹ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ಈ ಅಜ್ಞಾನ ನಾಶ ಆಗಿ 95% ಸುಖವಾಗಿದ್ರೆ ಯಾರು ಸುಖ ಇಲ್ಲ ಅಂತಾರೆ ನಿಮ್ಮನ್ನ? ಸೊ ನಾವು ಮಾಡ್ಕೊಳ್ಳೋ ಎಲ್ಲ ಫಿಸಿಕಲ್ ಕಂಫರ್ಟ್ಗಳು ಅದು ಬರೀ ಕಂಫರ್ಟ್. ಕಂಫರ್ಟ್ ಈಸ್ ನಾಟ್ ಸುಖ. ಹಾಸಿಗೆ ತಗೋಬಹುದು, ನೀವು 10 ಇಂಚಿನ ಹಾಸಿಗೆ ತಗೋಬಹುದು, ಕುರ್ಲಾನ್ ಬೆಡ್, ಒಳಗಡೆ ಏರು ಗೀರು ಎಲ್ಲಾದು ಆಗೋ ತರನೂ ಮಾಡ್ಬೋದು, ಒಳ್ಳೆ ಬೆಡ್ಶೀಟ್ ತಗೋಬಹುದು, ಒಳ್ಳೆ ಪಿಲ್ಲ ತಗೋಬಹುದು. ಆದ್ರೆ ನಿದ್ದೆ ಬರಬೇಕು. ಆದ್ರೆ ಈ ನಿದ್ದೆ ಬರಕ್ ಸಾಧ್ಯ ಇಲ್ಲ ಬರೀ ಈ ಹಾಸಿಗೆಯಿಂದ. ಇದು ಬರೀ ಕಂಫರ್ಟ್. ನಿದ್ದೆ ಅನ್ನೋದು ನನಗೆ ಬರಬೇಕು. ಅದೇ ಬರಬೇಕಾದ್ರೆ ನನ್ನ ಮನಸ್ಸಲ್ಲಿ ಯಾವ ಕಲ್ಮಶ, ಅಹಂಕಾರ, ಸಿಟ್ಟು, ಕೋಪ ಇಲ್ದಲೇ ಇದ್ರೆ ನಿದ್ದೆ ಬರುತ್ತೆ. ನೆಲದ ಮೇಲೆ ಮಲ್ಕೊಂಡ್ರು ನಿದ್ದೆ ಬರುತ್ತೆ, ನೆಲದ ಮೇಲೆ ಮಲ್ಕೊಂಡ್ರು ಮೈಕೈ ನೋವು ಬರಲ್ಲ. ಸೊ ಈ ತರದ ಮೇಲೆ 10 ಇಂಚು ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಂಡು ಹೊರಲಾಡಿದ್ರೆ ನಿದ್ದೆ ಬರ್ತಾ ಇಲ್ಲ, ಬೆಳಗಾಗಿದ್ರೆ ಫ್ರೆಶ್ನೆಸ್ ಇಲ್ಲ. ಹಾಗಾಗಿ ನಾವು ಪ್ರಪಂಚದಲ್ಲಿ ಏನೇನು ದುಡಿತಾ ಇದೀವಿ ವಿದ್ಯಾಭ್ಯಾಸ ಅಂತ ಮಾಡ್ಕೊಂಡು, ಇದೆಲ್ಲದ್ರಿಂದನೂ ಕಂಫರ್ಟ್ ಅಷ್ಟೇ ಹೊರತು ದೇಹಕ್ಕೆ ಆತ್ಮಕ್ಕೆ ಸುಖ ನಾವೇ ಮಾಡ್ಕೋಬೇಕಾದ್ರೆ ಜ್ಞಾನದಿಂದ ಮಾತ್ರ ಸುಖ. ಜ್ಞಾನ ಇಂದಲೇನೆ ಸುಖ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನ ಬರಬೇಕು. ಅದಕ್ಕೋಸ್ಕರ ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು. ಆಧ್ಯಾತ್ಮಿಕ ಅಂದ್ರೆ ನನ್ನನ್ನು ನಾನು ಮುಂದುವರಿಸ್ಕೊಳ್ಳುವಂತ ಜ್ಞಾನ. ಅದು ನಾನು ಆತ್ಮ, ನಾನೇ ಆತ್ಮ ಅನ್ನೋದನ್ನು ತಿಳಿಸ್ಕೊಡುವಂತಹದ ಒಂದು ಜ್ಞಾನ. ಸೊ ಹಾಗಾಗಿ ನನಗೆ ಇದ್ದಕ್ಕಿದ್ದ ಹಾಗೆ ಈ ಆಧ್ಯಾತ್ಮಿಕದಿಂದನೇ 95%. ನಾಳೆಯಿಂದ ಬೆಳಗ್ಗೆಯಿಂದ ನಾನು ಸೀದಾ ಜಿಮ್ಗೆ ಹೋಗ್ಬಿಡ್ತೀನಿ ಅಂತ ನ್ಯೂ ಇಯರ್ ಬರ್ತಾ ಇದೆ. ಎಲ್ಲರೂ ರೆಸಲ್ಯೂಷನ್, 1 ಲಕ್ಷ 20 kg ಕಡಿಮೆ ಆಗ್ಬೇಕು, ನಾನು ನಾಳೆಯಿಂದ ಜಿಮ್ಗೆ ಹೋಗ್ತೀನಿ ಅಂತ 20,000 ಕೊಟ್ಟು ಸೇರ್ಕೋತಾರೆ. ಪರ್ಸನಲ್ ಟ್ರೈನರ್ ಅವನಿಗೆ 15,000 ರೂಪಾಯಿ ಪರ್ ಮಂತ್ ಕೊಟ್ಬಿಟ್ಟು ಪರ್ಸನಲ್ ಟ್ರೈನರ್ನ ಇಟ್ಕೋತಾರೆ. 3 ದಿವಸ, 1 ವಾರ, 2 ವಾರ, 3 ವಾರ ಹೋಗ್ತಿದ್ದಾಗ ಮೈಕೈ ನೋವು ಜಾಸ್ತಿ ಆಗುತ್ತೆ, ಜ್ವರ ಆಗುತ್ತೆ. ಇಷ್ಟು ದಿವಸ ಮಾಡ್ದಲೇ ಇರೋದನ್ನೆಲ್ಲ ಮಾಡಿರೋದ್ರಿಂದ. ಸೊ 35,000-40,000 ರೂಪಾಯಿ ಆಲ್ರೆಡಿ ಕೊಟ್ಟಿರ್ತಾರೆ. ಹಾಗೆ ಬಿಟ್ಬಿಟ್ಟು ಟಾಟಾ ಬೈ ಬೈ ಅಂತ. ಸೊ ಯಾರು ಇದಕ್ಕೆ ಹೊಣೆ? ಸೊ ಯಾವ್ದಾದ್ರು ಹೊರಗಡೆ ಏನಾರು ಹೊಣೆನಾ? ಯಾರು ತೊಂದರೆ ಕೊಟ್ಟಿದಾರ ನಿಮ್ಗೆ? ಯಾಕೆ ನಾನು ಮುಂದುವರಿಯಕ್ ಆಗ್ತಾ ಇಲ್ಲ? ಈ ತರ ನನ್ನ ಸೋಮಾರಿತನ, ನನ್ನ ಕೆಟ್ಟ ಬುದ್ಧಿ ನನಗೆ ಬರುತ್ತೆ. ಇದಕ್ಕಿದ್ದಾಗೆ ಅವನ್ನ ದ್ವೇಷ ಮಾಡು. ಸೊ ಇದೆಲ್ಲ ವಿಘ್ನಗಳು, ನಾನು ಮುಂದುವರಿಯಕ್ಕೆ ಆಗದಲೇ ಇರುವಂತಹ ವಿಘ್ನಗಳು. ನಾನು ಮುಂದುವರೆದು ಎಲ್ಲಿ ಹೋಗ್ಬೇಕು ಅದನ್ನು ಹೇಳ್ಬಿಟ್ಟಿದ್ದಾರೆ ವೇದಾಂತದಲ್ಲಿ. ಧರ್ಮಾರ್ಥ ಕಾಮ ಮೋಕ್ಷ. ಮೊದ್ಲು ನೀನು ದುಡ್ಡು ಸಂಪಾದನೆ ಮಾಡ್ತೀಯಾ, ಆಮೇಲೆ ಅದರಿಂದ ನಿನ್ನ ಕಾಮನೆಗಳನ್ನ ಪೂರೈಸ್ಕೊತೀಯ. ಅದಾದ್ಮೇಲೆ ಧರ್ಮದ ಬಗ್ಗೆ ನೀನು ಧಾರ್ಮಿಕವಾಗಿ ದುಡಿಬೇಕು, ಧಾರ್ಮಿಕವಾದ ಆಸೆಗಳನ್ನು ಪೂರೈಸ್ಕೋಬೇಕು ಅಂತ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. ಅಷ್ಟಾದ್ರೂ ಸಾಲದು, ನನಗೆ ಮೋಕ್ಷನೇ ಇಂಪಾರ್ಟೆಂಟು ಅನ್ನೋ ಒಂದು ಮನಸ್ಥಿತಿನೂ ಬರ್ತಾ ಹೋಗುತ್ತೆ. ಹಾಗಾಗಿ ಮೋಕ್ಷದ ಕಡೆಗೆ ನಮ್ಮೆಲ್ಲರ ಹೆಜ್ಜೆ. ಮೋಕ್ಷದ ಕಡೆಗೆ ಹೋಗ್ಬೇಕಾದ್ರೆ ಈ ಕೆಟ್ಟ ಬುದ್ಧಿ, ಸೋಮಾರ್ತನ, ಅಹಂಕಾರ, ಕೋಪ, ಆಸೆ ಇದೆಲ್ಲ ವಿಘ್ನಗಳು. ಈ ವಿಘ್ನಗಳು ಬರ್ದಲೇ ಇರಲಿ ಅಂತ ಕೇಳೋದಕ್ಕೆ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ನಾನೊಬ್ಬನ್ನೇ ಅಲ್ಲ, ಎಲ್ಲಾರನ್ನೂ ಮಾಡ್ಬೇಕಪ್ಪ. ಹೇಗೆ? ಅವ ಪುರಸ್ತಾತ್, ಅವ ದಕ್ಷಿಣಾತ್ತಾತ್, ಅವ ಪಶ್ಚಾತ್ತಾತ್, ಅವೋತ್ತರಾತ್ತಾತ್, ಅವ ಚೋರ್ಧ್ವಾತ್ತಾತ್, ಅವಾಧರಾತ್ತಾತ್, ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ಸೊ ಈ ತರ ಹೇಳಿದ. ಸೊ ವಿಘ್ನಗಳು ಯಾವ ತರ ಬೇಕಾದ್ರೂ ಬರ್ಬೋದು. ಆ ವಿಘ್ನ ವಿನಾಶ ಮಾಡೋದಕ್ಕೆ, ವಿಘ್ನ ವಿನಾಶ ಮಾಡ್ಬೇಕಾದ್ರೆ ಆ ಬ್ರಹ್ಮನ್ ಒಬ್ಬನಿಗೆ ಸಾಧ್ಯ, ನಮ್ಗೊಬ್ಬರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಹೊರಗಡೆದು ಆದಿಭೌತಿಕ ಆದಿದೈವಿಕ ಅಷ್ಟೊಂದು ನಮಗೆ ತೊಂದರೆ ಕೊಡದಲ್ಲೇ ಇದ್ರೂ 5% ಅಷ್ಟೇನೆ, 95% ಆಧ್ಯಾತ್ಮಿಕ. ನನ್ನ ಮನಸ್ಸಿನಿಂದನೇ ನನಗೆ ಕಷ್ಟ ಬರ್ತಾ ಇದೆ. ನನ್ನ ಮನಸ್ಸನ್ನ ಹಿಡಿಯಕ್ ಆಗದಲೇ ಇರೋದ್ರಿಂದನೇ ನನಗೆ ತೊಂದರೆಗಳು ಬರ್ತಾ ಇದೆ. ಎಲ್ಲಾ ತೊಂದರೆಗಳು ನಾನೇ ಮಾಡ್ಕೊಂಡಿರೋದು. ನಾನು ಅನ್ಕೋತೀನಿ ನನಗೆ ಈ ಮನೆ ಇದೆ, ನಂದು ಆಲ್ರೆಡಿ ಒಂದು 30-40 ನಲ್ಲಿ ಒಂದು ಮನೆ ಇದೆ. ಇದೇನ್ ಮನೆನಾ ಇದು 30-40 ನಲ್ಲಿ? ಸರಿ ಇಲ್ಲ, ನಾನು 40-60 ನಲ್ಲಿ 50-80 ನಲ್ಲಿ ಮನೆ ಮಾಡಬೇಕು ಅಂತ ನಾನೇ ತೀರ್ಮಾನ ಮಾಡ್ತೀನಿ. ಅದಕ್ಕೆ ದುಡ್ಡು ಬೇಕು, ಅದು ಬಿಲ್ಡಿಂಗ್ ಕಟ್ಟೋದಕ್ಕೆ ಬೇಕು. ಅದಕ್ಕೆ ಒಂದು 5 ಕೋಟಿ ರೂಪಾಯಿ ಖರ್ಚಾಗುತ್ತೆ, 10 ಕೋಟಿ ಖರ್ಚಾಗುತ್ತೆ. 10 ಕೋಟಿ ದುಡಿಯೋದಕ್ಕೆ ನಾನೇ ಕಷ್ಟಪಡಕ್ ಶುರು ಮಾಡ್ತೀನಿ. ಆ ಕಷ್ಟ ಪಡುವಾಗ ಇವ್ರ ಮೇಲೆಲ್ಲ ರೇಗೋದು, ಸಿಟ್ಕೊಳ್ಳೋದು, ಬೈಯೋದು ಎಲ್ಲ ಅದು. ಅಂದ್ರೆ ಇದು ಅಜ್ಞಾನದಿಂದ ನಾನು ಈ ಪ್ರಪಂಚದ ಜೊತೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. ಆ ಮಾಡುವಾಗ ಅದನ್ನು ಪೂರೈಸಿದ್ರು ಪೂರೈಸ್ಬೋದು,
ಆಗ್ದಲೇ ಮಧ್ಯದಲ್ಲಿ ಸತ್ತೋದ್ರೂ ಹೋಗ್ಬೋದು, ಅಥವಾ ಅರ್ಧ ದಾರಿನಲ್ಲಿ ಅದನ್ನ ಆ ಒಂದು ಗುರಿನ ಬಿಟ್ಟರು ಬಿಡ್ಬೋದು. ಸೊ ಹಾಗಾಗಿ ನಾನು ಮಾಡ್ಕೊಳ್ಳೋದೇ ನಾನು ಮಾಡ್ಕೊಂಡಿದ್ದನ್ನ ಅಚೀವ್ ಮಾಡೋದಕ್ಕೆ ನಾನೇ ಕಷ್ಟಪಡ್ತೀನಿ. ಕಷ್ಟಪಡುವಾಗ ಬೇರೆಯವ್ರ ಮೇಲೆಲ್ಲ ಸಿಟ್ಕೋತೀನಿ, ಪ್ರಪಂಚದ ಮೇಲೆಲ್ಲ ಸಿಟ್ಕೋತೀನಿ, ಎಲ್ಲ ಜನ ಬಂಧು ಬಳಗ ಎಲ್ಲಾರ ಮೇಲೂ ಸಿಟ್ಕೋತೀನಿ, ವ್ಯವಸ್ಥೆ ಮೇಲೆ ಸಿಟ್ಕೋತೀನಿ. ಅದೆಲ್ಲ ಮಾಡಿದ ಮೇಲೂ ನಾನು ಜೀವನ ಮಾಡ್ತಾನೆ ಇರ್ಬೇಕು. ಸೊ ಅದನ್ನ ಮಾಡ್ಬೇಕಾದ್ರೆ ದೇವರು ಆ ಒಂದು ಬ್ರಹ್ಮ ರಕ್ಷಣೆ ಮಾಡದಲ್ಲೇ ಇದ್ರೆ ನಾವು ಮಾಡಕ್ಕಾಗಲ್ಲ. ನಾವು ಯೋಚನೆ ಮಾಡೋದೆಲ್ಲ ನಮಗ್ ತೊಂದರೆ ಪಡ್ಕೊಳ್ಳೋ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಎಲ್ಲ ಯೋಚನೆಗಳು ನಮಗೆ ಇರೋದು 10 ಜೊತೆ ಬಟ್ಟೆ ಇದ್ರೆ ನನ್ನ ಹತ್ರ 20 ಜೊತೆ ಬಟ್ಟೆ ಇಲ್ಲ ಅಂತ 20 ಜೊತೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ಬಜೆಟ್, ಬಟ್ಟೆ ತಿನ್ನೋದನ್ನ ನಿಲ್ಲಿಸ್ಬೋದು, ಇನ್ನೇನೋ ಮಾಡೋದು, ಅದು ಒಂದೇ ಸಲ ಹಾಕೊಳ್ಳೋ ಅಂತ ಬಟ್ಟೆ ತಗೊಂಬಂದು ಗೂಡಲ್ಲಿ ಇಡುವಂಥದ್ದು, ಏನೇನೋ ಮಾಡ್ತೀವಿ. ಬೇಡದಲ್ಲೇ ಇರೋ ಐಟಮ್ ಎಲ್ಲ ಮನೆ ತುಂಬಾ ತುಂಬಿಕೊಳ್ಳೋ ಅಂಥದ್ದು. ಇದೆಲ್ಲ ಯಾರು ಕೊಟ್ಟಿರೋ ಕಷ್ಟ ಅಲ್ಲ. ಇದೆಲ್ಲ ನನ್ನ ಆಧ್ಯಾತ್ಮಿಕವಾದ 95% ಕಷ್ಟಗಳೆಲ್ಲ ನಾನೇ ಬರೆಸ್ಕೊತಾ ಇರೋದು, ನಾನೇ ಕರ್ಕೊಳ್ತಾ ಇರೋದು. ಸೊ ಹಾಗಾಗಿ ನಾವು ಇದನ್ನ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ಅಂತ ಆ ವಿಘ್ನ ನಿವಾರಕನ್ನ ಕೇಳ್ಕೊಳ್ತಾ ಇರೋದು. ಸೊ ಹಾಗಾಗಿ ಅದಿಷ್ಟ ಒಂದ್ಸಲ ನೋಡ್ಬಿಟ್ಟು ಮುಂದೆ ಹೋಗೋಣ. ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೂಚಾನಂ ಅವಶಿಷ್ಯಂ ಅವಪಶ್ಚಾತ್ತಾತ್ ಅವಪುರಸ್ತಾತ್ ಅವೋತ್ತರಾತ್ತಾತ್ ಅವದಕ್ಷಿಣಾತ್ತಾತ್ ಅವಚೋರ್ಧ್ವಾತ್ತಾತ್ ಅವಾಧರಾತ್ತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ಸೊ ಅಲ್ಲಿಗೆ 3 ಶ್ಲೋಕ ಮುಗೀತು. ಈಗ 4ನೇ ಶ್ಲೋಕ. ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ. ಇದು 4ನೇ ಶ್ಲೋಕ ನೋಡ. ಸೊ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ಅಂದ್ರೆ ತ್ವಂ ಅಂತಂದ್ರೆ ನೀನು, ಅಂದ್ರೆ ನೀನು ಅಂತ ಯಾರು ಹೇಳ್ತಾ ಇರೋದು? ನಮ್ಮ ಎದುರುಗಡೆ ಇರೋರ್ಗಲ್ಲ, ಬ್ರಹ್ಮನ್, ಗಣಪತಿ. ಇದು ಗಣಪತಿ ಅಥರ್ವ ಶೇಷ ಇರೋದ್ರಿಂದ ಗಣಪತಿ ಅಂತ ಇದ್ವಿ. ಆ ಜಾಗದಲ್ಲಿ ಇರೋದು ಬ್ರಹ್ಮನ್ನೇನೆ. ಆದ್ರೆ ಗಣಪತಿ, ನಾವು ಗಣಪತಿಯನ್ನು ಈ ಒಂದು ಮುಖ ಇಟ್ಕೊಂಡಿರೋದ್ರಿಂದ ಗಣಪತಿಗೆ ನಾವು ಹೇಳ್ತಾ ಇರೋದು ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯ. ಸೊ ವಾಂಗ್ಮಯ ಅಂತಂದ್ರೆ ಈ ಮಾತಿಗೆ ನೀನೇ ಮೂಲ ಕಾರಣ. ಸಾರಿ. ಸೊ ನಾವು ಮಾತಲ್ಲಿ ಸುಖ ಮಾಡ್ಕೋತೀವಿ, ಮಾತಲ್ಲಿ ಕಷ್ಟ ಮಾಡ್ತಿರ್ಕೋತೀವಿ. ಸೊ ಈ ಮಾತು ನನಗೆ ಸರಿಯಾಗಿ ಬರಬೇಕಾದ್ರೆ ಆ ವಾಂಗ್ಮಯತ್ವ ನಿನ್ನಿಂದನೇ ನನಗೆ ಕರುಣೆ ಆಗಬೇಕು. ತ್ವಂ ವಾಂಗ್ಮಯಸ್ತ್ವ, ನೀನು ಆ ವಾಂಗ್ಮಯನಾಗಿ ನನ್ನ ನಾಲ್ಗೆನಲ್ಲಿ, ನನ್ನ ಗಂಟ್ಲಲ್ಲಿ ಕೂತ್ಕೊಂಡು ನೀನು ಮಾತಾಡೋ ತರ ಇರೋದ್ರಿಂದ ನೀನು ಆ ತರ ನಿನ್ನ ಆಜ್ಞೆಯಲ್ಲಿ ನಾನು ಬದುಕ್ತಾ ಇರ್ಬೇಕು. ಹಾಗೆ ನೀನು ಅದರಿಂದ ನನಗೆ ಕರುಣೆ ಮಾಡ್ಬೇಕು. ತ್ವಂ ವಾಂಗ್ಮಯತ್ವಂ ಚಿನ್ಮಯ. ಚಿನ್ಮಯ. ಸೊ ಚಿನ್ಮಯ ಅಂದ್ರೆ ಅದೊಂದು ಸಂತೋಷ. ನಾವೆಲ್ಲ ಆಹಾಹಾ ಓಹೋ ಅಂತ ಕೇಕೆ ಹಾಕೋದು, ಕುಣಿಯೋದು ಅಲ್ಲ. ಈ ಬುದ್ಧನ ಸ್ಮೈಲ್ ಏನ್ ಹೇಳ್ತಾರೆ, ಸೊ ಆ ಹಿಂದೆ ಋಷಿಗಳ ಸ್ಮೈಲು ಹಲ್ಲು ಬಿಡ್ತಾ ಇರ್ಲಿಲ್ಲ, ತುಟಿನೂ ಬಿಡ್ತಾ ಇರ್ಲಿಲ್ಲ. ಅದೊಂದು ಮಂದಹಾಸದ ನಗು. ಆ ನಗು ಬರೀ ನಾನು ಮನಸ್ಸಿನಿಂದ ಮಾಡ್ಕೊಂಡಿರುವಂತ ನಗು ಅಲ್ಲ, ಆತ್ಮಾನಂದ, ಆತ್ಮದ ಆನಂದದಿಂದ ಬರುವಂತ ಚಿನ್ಮಯತ್ವ. ಹಾಗಾಗಿ ಇದನ್ನ ನೀನು ನನಗೆ ಕೊಡಬೇಕಪ್ಪ ಅಂತ ನಾವು ಕೇಳ್ತಾ ಇರೋದು. ಅಂದ್ರೆ ತ್ವಂ ಅಂತಂದ್ರೆ ನೀನೇ ಇದಕ್ಕೆ ಕಾರಣ, ನೀನೇ ಇದನ್ನ ದಯಪಾಲಿಸ್ಬೇಕು. ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯ, ನೀನು ಇದಕ್ಕೆಲ್ಲ ಅಧಿಪತಿ. ವಾಂಗ್ಮಯತ್ವಂ ಚಿನ್ಮಯ, ಅದು ನೀನಿದ್ರೇನೆ, ನಿನ್ನಿಂದನೇ ಆಗಕ್ಕೆ ಸಾಧ್ಯ ಹೊರತು ನನಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಇದ್ದಕ್ಕಿದ್ದಾಗೆ ಏನೋ ಒಂದು ಏಟು ಬಿತ್ತು ಅಂತಂದ್ರೆ ನಾಳೆಯಿಂದ ಮಾತು ಹೊರಡೋದೇ ನಿಂತು ಹೋಗ್ಬೋದು. ಯಾಕೆ? ಡೈಮೆನ್ಷಿಯಾ ಆಗುತ್ತೆ. ಡೈಮೆನ್ಷಿಯಾ ಆದ್ರೆ ನನ್ನ ಹೆಸರೇ ಮರ್ತೋಗುತ್ತೆ. ನನ್ನ ಬ್ಯಾಂಕ್ ಅಕೌಂಟು, ನನ್ನ ಮನೆ ಆಸ್ತಿ ಪಾಸ್ತಿ ಇರ್ಲಿ, ನಿನ್ನ ಹೆಸರೇನು ಅಂದ್ರೆ ಹೇಳಕ್ ಬರದಲ್ಲೇ ಇರೋ ಲೆವೆಲ್ ಹೊರಟೋಗುತ್ತೆ. ಊಟ ಮಾಡಿದ್ನ ಇಲ್ವಾ ಅಂತ ಅರ್ಧ ಗಂಟೆನಲ್ಲಿ ಮರ್ತೋಗುತ್ತೆ.
ಇನ್ನೊಂದ್ಸಲ ಊಟ ಕೊಡು ಅಂತ ಕೇಳೋ ತರ ಆಗುತ್ತೆ. ಹಾಗಾಗಿ ಇದೆಲ್ಲ ಆಗ್ತಾ ಇದೆ ಅಂದ್ರೆ ನಾನೇ ಆಗಿದ್ರೆ ಯಾಕೆ ಡಾಕ್ಟರ್ ಅದನ್ನೆಲ್ಲ ಸರಿ ಮಾಡಕ್ ಆಗ್ತಾ ಇಲ್ಲ? ಸೊ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯ, ತ್ವಾನಂದಮಯಸ್ತ್ವಂ ಬ್ರಹ್ಮಮಯ. ಸೊ ಆನಂದಮಯಸ್ತ್ವನೂ ನೀನೇನೆ, ಚಿನ್ಮಯಸ್ತ್ವನೂ ನೀನೇನೆ, ವಾಂಗ್ಮಯಸ್ತ್ವನೂ ನೀನೆ. ಅಂದ್ರೆ ಇಲ್ಲಿ ಎರಡೆರಡು ಪದ ಇದೆ, ತ್ವಂ ವಾಂಗ್ಮಯ, ತ್ವಂ ಚಿನ್ಮಯ. ಸೊ ಆ ತರ ನಾವು ಅದನ್ನು ಪದ ವಿಭಾಗ ಮಾಡ್ಕೋಬೇಕು. ತ್ವಂ ವಾಂಗ್ಮಯ, ತ್ವಂ ಚಿನ್ಮಯ, ತ್ವಂ ಆನಂದಮಯ, ತ್ವಂ ಬ್ರಹ್ಮಮಯ, ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ, ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ. ಸೊ ಈ ತರ ಇರೋದನ್ನ ಮಧ್ಯ ತ್ವಂ ಅಂತಂದ್ರೆ ನೀನು ಗ್ರೇಟ್ ಅಂತ ಹೇಳೋದನ್ನ ಹೇಗೆ ನಾವು ಹೋಗ್ಬಿಟ್ಟು ನಮ್ಮ ಬಾಸುಗಳಿಗೆ ಹೇಳ್ತೀವಿ, ನೀವು ಗ್ರೇಟ್ ಸರ್, ಯಾಕೆಂದ್ರೆ ನನಗೆ ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಸ್ಯಾಲ್ರಿ ರೈಸ್ ಬೇಕು. ಅವ್ರು ಏನು ಇಲ್ದಲೇ ಇದ್ರು ಅವ್ರನ್ನ ಹೊಗಳ್ತಾ ಇರ್ತೀವಿ. ನಿಜವಾಗ್ಲೂ ಹೊಗಳಬೇಕಾಗಿರೋದು ನಾನು ದೇವ್ರನ್ನ. ದೇವ್ರು ಇರೋದ್ರಿಂದ ಉಸಿರಾಟ ಮಾಡ್ತಾ ಇದ್ದೀನಿ, ದೇವ್ರು ಇರೋದ್ರಿಂದ ನಂದೆಲ್ಲ ಕಾರ್ಯಗಳು ನಡೀತಾ ಇದೆ. ಅದನ್ನ ಮರ್ತ್ಬಿಟ್ಟು ದೇವ್ರ ಮನೆಯಲ್ಲಿರೋ ವಿಗ್ರಹನ ನಾನು ದೇವ್ರು ಅಂತ ಅಂದ್ಕೊಂಡು ಅಥವಾ ಫೋಟೋನ ದೇವ್ರು ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ಟು ಅಲ್ಲಿ 10 ನಿಮಿಷ ಪೂಜೆ ಮಾಡ್ಬಿಟ್ಟು ಆಮೇಲೆ ನಾನು ಮನಸ್ಸಿಗೆ ಬಂದ ಹಾಗೆ ಮಾಡ್ಕೊಳ್ತಾ ಇದ್ರೆ ದೇವರ ಕಲ್ಪನೆ ನನಗಿನ್ನೂ ಸರಿಯಾಗಿ ಆಗಿಲ್ಲ. 24/7 60 minutes 60 seconds ಆ ದೈವ ಪ್ರಜ್ಞೆಗೆ ನಾನು ಬರಬೇಕು. ಆ ದೈವ ಪ್ರಜ್ಞೆಗೆ ಬರೋದಕ್ಕೆ ಇದನ್ನು ಕೇಳ್ಕೊತಾ ಇದ್ದೆ. ತ್ವಂ ವಾಂಗ್ಮಯಸ್ತ್ವಂ, ನೀನು ವಾಂಗ್ಮಯ ಅಂತಂದ್ರೆ ಮಾತನ್ನ ಇದಕ್ಕೆ ನೀನೇ, ಅದಕ್ಕೆ ದೇವ್ರು ಅಂದ್ರೆ ಎಲ್ಲದಕ್ಕೂ ನೀನೇ ದೇವ್ರು. ಆದ್ರೆ ನಾನು ಹೆಸರೇ ಹೇಳ್ತಾ ಇದ್ದೀನಿ. ತ್ವಂ ವಾಂಗ್ಮಯಸ್ತ್ವಂ, ತ್ವಂ ಚಿನ್ಮಯ, ತ್ವಂ ಆನಂದಮಯಸ್ತ್ವಂ. ಸೊ ಆನಂದಮಯವಾಗಿರುವಂಥವನು ನೀನು. ಆ ಥರದ ಸ್ಥಿತಿ ನನಗೂ ಬೇಕು. ಅದಕ್ಕೆ ತ್ವಮಾನಂದಮಯಸ್ತ್ವಂ, ತ್ವಂ ಆನಂದಮಯ, ತ್ವಂ ಬ್ರಹ್ಮಮಯ ಅಂತಂದ್ರೆ ನಮಗೆ ಆನಂದ ಅಂತಂದ್ರೆ ನಾವು ಈ ಆನಂದ ಅನ್ನೋದಕ್ಕೆ ಈ ವೇದಾಂತದಲ್ಲಿ ಇದು ಕರಗದಲ್ಲೇ ಇರುವಂತ ಆನಂದ. ಇವಾಗ ಬಂದು ಆಮೇಲೆ ಹೋಗುವಂಥದ್ದು ಎಲ್ಲ, ಅದನ್ನೆಲ್ಲ ಜಾಯಿ, ಫನ್ನು, ಥ್ರಿಲ್ಲು ಅಂತ ಹೇಳ್ಬೋದು. ಈಗ ಜಾಮೂನು ನೋಡ್ತಿದ್ದ ಹಾಗೆ ಖುಷಿ ಆಗುತ್ತೆ ಇಷ್ಟ ಇರೋರಿಗೆ, ಜಾಮೂನು ತಿಂದ ಮೇಲೆ ಖುಷಿ ಆಗುತ್ತೆ, ತಿಂದು ಆಗ್ತಿದ್ದಾಗೆ 2 ನಿಮಿಷಕ್ಕೆ ಮರ್ತೇ ಹೋಗುತ್ತೆ. ಸೊ ಆನಂದ ಅನ್ನೋದು ಆನಂದ ಅಲ್ಲ, ಅದು ಬರೀ ಹ್ಯಾಪಿನೆಸ್ ಅಂತ ಏನ್ ಹೇಳ್ತಾ ಇದ್ದೀವಿ, ಅದು ಹ್ಯಾಪಿನೆಸ್ಸೇ ಬೇರೆ, ಆನಂದ ಬೇರೆ, ಜಾಯ್ ಬೇರೆ, ಥ್ರಿಲ್ ಬೇರೆ, ಫನ್ ಬೇರೆ. ಇದೆಲ್ಲದುವೆ ಕ್ಷಣಕಾಲ ಇರೋಂಥ ಹ್ಯಾಪಿನೆಸ್. ಅದು ಅದರಷ್ಟೇ ಸಿಗ್ತಾ ಇಲ್ಲ. ಜಾಮೂನ್ ಬೇಕು ಅಂತಂದ್ರೆ ನೀವು ದುಡ್ಡು ಸಂಪಾದನೆ ಮಾಡ್ಬೇಕು. ದುಡ್ಡು ಸಂಪಾದನೆ ಮಾಡಿದ್ಮೇಲೆ ದುಡ್ಡು ಕೊಟ್ಟು ಅದು ಒಳ್ಳೆ ಜಾಮೂನ್ ಯಾರು ಮಾಡಿರ್ಬೇಕು. ಅವ್ನು ಮಾಡಿರೋ ಜಾಮೂನೇ ಗಂಟಾಗಿದ್ದು ಹಳಸೋಗ್ಬಿಟ್ಟಿದ್ರೆ ದುಡ್ಡು ಕೊಟ್ಟರು ನಿಮ್ಗೆ ಆನಂದ ಸಿಗಲ್ಲ, ಇನ್ನೂ ಸಿಟ್ಟು ಕೋಪ ಬರುತ್ತೆ. ಹಾಗಾಗಿ ನಾವು ಮಾಡ್ಕೊಳ್ತಾ ಇರೋ ಎಲ್ಲ ಆನಂದಗಳು ದುಡ್ಡಿನಿಂದ ಮಾಡ್ಕೊಳ್ತಾ ಇರೋಂಥ ಆನಂದ. ಈ ಆನಂದದಲ್ಲಿ ಇದು ಆನಂದ ಅಲ್ಲ, ಇದು ಹ್ಯಾಪಿನೆಸ್ ಅಂತ ನಾನು ಅನ್ಕೋತಾ ಇದ್ದೀನಿ. ಇದು ಯಾವುದು ಹ್ಯಾಪಿನೆಸ್ ಅಂತಂದ್ರೆ ಪರ್ಮನೆಂಟ್ ಆಗಿಲ್ಲ, ಟೆಂಪ್ರರಿ ಆಗಿ. ಅದಕ್ಕೋಸ್ಕರ ನಮ್ಮ ಓಡಾಟ, ನಮ್ದು ದಿನದಲ್ಲಿ ಪ್ರಪಂಚದಲ್ಲಿ ಯಾಕಿಷ್ಟು ಕಷ್ಟಪಡ್ತಾ ಇದೀವಿ ಅಂತಂದ್ರೆ ನಮ್ಗೆಲ್ಲ ಬೇಕಾಗಿರೋದು ಪರ್ಮನೆಂಟ್ ಆಗಿರೋ ಹ್ಯಾಪಿನೆಸ್. ಆ ಪರ್ಮನೆಂಟ್ ಆಗಿರೋ ಆನಂದ, ಆ ಆನಂದ ಪರ್ಮನೆಂಟ್ ಆಗಿರೋ ಸಿಗದಲೇ ಇರೋದ್ರಿಂದ ಪೀಸ್ ಆನಂದ. ಜಾಮೂನ್ ತಿಂದು ಖುಷಿ ಆಯ್ತು, ಆಮೇಲೆ ಬಿರಿಯಾನಿ ತಿಂದು ಖುಷಿ ಆಯ್ತು, ಆಮೇಲೆ ಬಟ್ಟೆ ಹಾಕೊಂಡು ಖುಷಿ ಆಯ್ತು, ಆಮೇಲೆ ಸಿನಿಮಾಕ್ಕೆ ಹೋಗಿ ಖುಷಿ ಆಯ್ತು. ಹೀಗೆ ಒಂದೊಂದು ಬ್ರೋಕನ್. ಆದ್ರೆ ಒಟ್ಟಿನಲ್ಲಿ ನೋಡಿದ್ರೆ 360 124/7 ಅಲ್ಲಿ 24x60 ಅಷ್ಟು ಸೆಕೆಂಡ್ ಕೂಡ ನಾವು ಆನಂದವಾಗಿರಕ್ ಸಾಧ್ಯ ಇಲ್ಲ. ನಮ್ಮ ಆನಂದಗಳೆಲ್ಲದನ್ನು ಲೆಕ್ಕ ಹಾಕಿದ್ರೆ ನಾವು 100 ವರ್ಷ ಬದುಕ್ತೀವಿ ಅಂತಂದ್ರೆ ನಾವು ಮಾಡ್ಕೊಂಡಿರೋ ಹ್ಯಾಪಿನೆಸ್ ಅಲ್ಲಿ ಎಷ್ಟು ದಿವಸ ಖುಷಿಯಾಗಿದ್ದೀವಿ ಅಂತಂದ್ರೆ, ಸೊ ಮೇ ಬಿ 100 ವರ್ಷದಲ್ಲಿ ಒಂದು 50 ದಿವಸ ಟೋಟಲ್ ಟೈಮ್ ಅಲ್ಲಿ ನಾವು ಖುಷಿಯಾಗಿರ್ಬೋದು. ಇನ್ನು ಉಳಿದಿರೋ 100 ವರ್ಷನೂ ಸಂತೋಷವಾಗಿಲ್ಲ. ನಾನು ಒಂದು ದಿವಸ 24 ಗಂಟೆನಲ್ಲೇ ನೀವು ಯಾವಾಗ ಸಂತೋಷವಾಗಿದ? ಜಾಮೂನ್ ತಿಂದ ಖುಷಿ ಆಯ್ತಾ? ಆಯ್ತು ಅಷ್ಟೇ, ಅದೊಂದು ಸೆಕೆಂಡ್, 1 ನಿಮಿಷ. ಆ ತರ ಎಲ್ಲಾ ನಿಮಿಷಗಳನ್ನ ನೋಡಿದ್ರೆ ಒಂದ್ ದಿವ್ಸಕ್ಕೆ ಒಂದು ಅರ್ಧ ಗಂಟೆ ಖುಷಿಯಾಗಿರ್ಬೋದು. ಒಂದು ತಿಂಗಳು ಪೂರ್ತಿ ಕಷ್ಟಪಟ್ಟ ಮೇಲೆ
31ನೇ ತಾರೀಕು ಸಂಬಳ ಬರುತ್ತೆ, ಅವತ್ತು ಮಾತ್ರ ಖುಷಿ. 31 ದಿವಸನೂ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಮಾಡ್ಕೊಳ್ತಾ ಇರೋ ಎಲ್ಲ ಸಂತೋಷಗಳು, ಎಲ್ಲ ಹ್ಯಾಪಿನೆಸ್ಗಳು ತುಂಡಾಗಿರುವಂಥದ್ದು. ಅದನ್ನ ಹ್ಯಾಪಿನೆಸ್ ಅಂತಾನು ಹೇಳಕ್ಕಾಗಲ್ಲ. ಬರೀ ಜಾಯ್, ಫನ್, ಥ್ರಿಲ್ಲು, ಖುಷಿ ಇಷ್ಟೇ ಹೇಳ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ತ್ವಮಾನಂದಮಯಸ್ತ್ವ, ತುದಿ ಮೊದಲು ಇಲ್ದಲೇ ಇರುವಂತಹ ಆನಂದ. ಫಾರ್ ಎಕ್ಸಾಂಪಲ್, ಹೋಗ್ತಾ ಇದ್ದೀರಾ, ಅಲ್ಲಿ ಒಂದು ಹೂವು ಬಿಟ್ಟಿದೆ, ಒಳ್ಳೆ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿ ಬಿಟ್ಟಿದೆ ಗಿಡದಲ್ಲಿ, ನೀವೇನ್ ದುಡ್ಡು ಕೊಟ್ಟಿಲ್ಲ, ಆದ್ರೆ ಅದ್ ನೋಡ್ತಿದ್ದ ಹಾಗೆ ತುಂಬಾ ಸಂತೋಷ. ಆ ಸಂತೋಷ ನೀವು ದುಡ್ಡು ಕೊಟ್ಟು ಮಾಡ್ಕೊಂಡಿರೋ ಸಂತೋಷಕ್ಕಿನ್ನ ಅದರದ್ದು ಫೀಲಿಂಗ್ಸೇ ಬೇರೆ, ಆದ್ರೆ ಇದೇ ಬೇರೆ. ಆಕಾಶ ನೋಡ್ತೀರಾ, ಎಷ್ಟು ಬ್ಲೂ ಸ್ಕೈ, ಎಷ್ಟು ಚೆನ್ನಾಗಿದೆ. ಅಥವಾ ಮೋಡ ನೋಡ್ತೀರಾ, ಖುಷಿ ಆಗುತ್ತೆ. ಚಂದ್ರನ್ ನೋಡಿದ್ರೆ ಖುಷಿ ಆಗುತ್ತೆ, ಸೂರ್ಯನ್ ನೋಡಿದ್ರೆ ಖುಷಿ ಆಗುತ್ತೆ. ಸೊ ತಂಗಾಳಿ ಬೀಸಿ ಫ್ಯಾನ್ ಹಾಕೊಂಡಿದ್ದೀರಾ, AC ಹಾಕೊಂಡಿದ್ದೀರಾ, ಆದ್ರೂ ಇಲ್ಲ, ಹೊರಗಡೆ ತಂಗಾಳಿ ಬಂದು ನಿಮ್ಮ ಸ್ಪರ್ಶ ಮಾಡಿದ್ರೆ ಖುಷಿ ಆಗುತ್ತೆ. ಇದೆಲ್ಲದೂ ದುಡ್ಡು ಇಲ್ದಲೇ ಆಗುವಂತ ಆನಂದಗಳು. ಈ ತರದ ಆನಂದ ಬಿಟ್ಬಿಟ್ಟು ಮನುಷ್ಯ ನಾನೇ ಬೇಕಾಗಿರುವಂತ ಆನಂದ ಮಾಡ್ಕೊಳಕ್ ಹೋಗ್ತಾ ಇರೋದೇನೆ ನನ್ನ ಸಂಸಾರದ ತಾಪತ್ರಯಗಳು. ಹಾಗಾಗಿ ತ್ವಮಾನಂದಮಯಸ್ತ್ವ, ನೀನೇ ಎಲ್ಲ ಆನಂದ ಸ್ವರೂಪ ಆಗಿರೋ ನೀನೇ, ಅದು ನನಗೆ ಕರುಣೆ ಬೇಕು, ನನಗೆ ಮಾಡು. ಬ್ರಹ್ಮಮಯ, ನೀನೇ ಬ್ರಹ್ಮನ್, ಅಂದ್ರೆ ಪ್ರತಿಯೊಂದು ಬ್ರಹ್ಮ. ಇಲ್ಲಿ ಇರೋದು ಪ್ರತಿಯೊಂದು ಪ್ರಪಂಚದಲ್ಲಿ, ಈ ಭೂಮಿನಲ್ಲಿ, ಈ ಯೂನಿವರ್ಸ್ ಅಲ್ಲಿ, ಈ ಬ್ರಹ್ಮಾಂಡದಲ್ಲಿ ಇರೋದು ಎಲ್ಲಾವುದು ಬ್ರಹ್ಮಮಯನೇ. ಅಂಥದ್ರೊಳಗೆ ನಾನು ನಂದು ಅಂತ ಇದ್ದೀನಿ. ನಾನು ಯಾವ್ದು ನಂದು? ನಾನು ಬರೋವಾಗ ಏನೂ ತರಲೇ ಇಲ್ಲ. ನಾನು ಹೋದಾಗ್ಲೂ ನನ್ನ ಹತ್ರ 1000 ಕೋಟಿ ಇದ್ರೂ ಅಮೆಜಾನ್ ಕಿಂಗ್ ಹತ್ರ ನಂಬರ್ 1 ಪ್ರಪಂಚದಲ್ಲಿ ಶ್ರೀಮಂತ, ನಂಬರ್ 2 ವಾರನ್ ಬಫೆಟ್ ಇದ್ದಾರೆ, ಬಿಲ್ ಗೇಟ್ಸ್ ಇದ್ದಾರೆ. ಅವರೆಲ್ಲ ಏನಾದ್ರು ತಗೊಂಡು ಹೋಗೋಕ್ಕಾಗುತ್ತಾ? ಏನು ತಗೊಂಡು ಹೋಗೋಕ್ಕಾಗಲ್ಲ. ಸೊ ಒಬ್ಬ ಸನ್ಯಾಸಿ ರಾಜನ ಮನೆಗೆ ಹೋದಾಗ ರಾಜ ಎಲ್ಲ ತೋರಿಸಿ, ಇದು ನಂದು ಅರಮನೆ, ಇದ್ ನೋಡಿ ಹಾಗಿದೆ, ಇಷ್ಟೊಂದು ಬೆಲೆ ಬಾಳೋ ವಜ್ರ ವೈಡೂರ್ಯ, ಇಷ್ಟು ದೊಡ್ಡ ಸಾಮ್ರಾಜ್ಯ, ಅಲ್ಲಿಂದ ಇಲ್ಲಿ ತನಕ ಇದೆ, ಹಿಮಾಲಯದಿಂದ ಕಾಶ್ಮೀರದ ತನಕ ಇದೆ, ಅಲ್ಲ ಹಿಮಾಲಯದಿಂದ ಕನ್ಯಾಕುಮಾರಿ ತನಕ ನಂದು ದೇಶ ಅಂತೆಲ್ಲ ಹೇಳಿ ಕೊಚ್ಕೊಳ್ತಾ ಇರ್ತಾನೆ. ಅವನು ನೋಡಿ ಎಷ್ಟೊಂದು ಇದೆ, ನಾನು ಆಳು ಕಾಳು ಅದು ಇದು ಕುದುರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರೆ, ಕೊನೆಗೆ ಹೇಳ್ತಾರೆ, ನನಗೆ ಇಷ್ಟೆಲ್ಲ ಇದಿದೆ, ನಿಮ್ಗೆ ಏನ್ ಬೇಕೋ ಕೇಳಿ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಅಂದ್ರೆ ಏನ್ ಬೇಕೋ ಕೇಳಿ ಅನ್ನೋಂಥ ಅಹಂಕಾರದಲ್ಲಿ ಅವನ ಮನಸ್ಸು ತುಂಬಿ ಹೋಗಿರುತ್ತೆ. ಸರಿ, ನನಗೆ ಅಷ್ಟೊಂದು ಏನು ಬೇಡಪ್ಪ, ನಂದು ಈ ಬಟ್ಟೆ ಹರಿದು ಹೋದ್ರೆ ಹೊಲ್ಕೊಳಕ್ಕೆ ಅಂತ ಒಂದು ಸೂಜಿ ಇಟ್ಕೊಂಡಿದೀನಿ, ಈ ಸೂಜಿನ ನಿನಗೆ ಕೊಡ್ತಾ ಇದ್ದೀನಿ, ಈ ಸೂಜಿನ ನಾನು ಸತ್ತ ಮೇಲೆ ನೀನ್ ಬರ್ತೀಯಲ್ಲ, ನೀನು ಸತ್ತ ಮೇಲೆ ಅವಾಗ ಜೋಪಾನವಾಗಿ ನನ್ ತಂದು ಕೊಡು ಅಂತ ಹೇಳ್ಬಿಟ್ಟು ಅವತ್ ರಾತ್ರಿ ಅಲ್ಲಿ ಮಲಗಿದ್ದು. ಅವನೇನ್ ಹೇಳ್ತಾನೆ, ಇಷ್ಟು ದೊಡ್ಡ ಅರಮನೆ ದೇಶ ಇದೆ, ಈ ಸೂಜಿ ಇಟ್ಕೊಳ್ಳೋದೇನು ಕಷ್ಟದ ಕೆಲಸ ಅಂತ ಇಟ್ಕೊಳ್ತಾನೆ. ಅವನು ಸನ್ಯಾಸಿ ಬೆಳಗಾಗಿದ್ದು ಹೊರಟೋಗ್ತಾನೆ. ರಾತ್ರಿ ಎಲ್ಲ ಮಲಗಿದ್ದ ರಾಜನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ ಅವನಿಗೆ. ಅಲ್ಲ, ಸನ್ಯಾಸಿ ಈ ಸೂಜಿನ ನೆಕ್ಸ್ಟ್ ಜನ್ಮಕ್ಕೆ ಬರುವಾಗ ತಗೊಂಡ್ ಕೊಡು ಅಂತ ಹೇಳಿದ್ನಲ್ಲ, ಹೇಗ್ ಸಾಧ್ಯ ಅಂತ ಅವಾಗ ಅವನಿಗೆ ಮನಸ್ಸಿನಲ್ಲಿ ಗೊತ್ತಾಗುತ್ತೆ, ಅಹಂಕಾರ, ನಾನು ಇಷ್ಟೊಂದು ಪಡ್ತಾ ಇದ್ದೀನಿ, ಯಾವುದನ್ನು ನಾನು ತಗೊಂಡು ಹೋಗಕ್ಕಾಗಲ್ಲ. ನಾನು ಮಾಡಿರೋ ಪಾಪ ಪುಣ್ಯಗಳನ್ನು ಬಿಟ್ಟು, ನನ್ನ ಸಂಸ್ಕಾರಗಳನ್ನು ಬಿಟ್ಟು ಬೇರೆ ಯಾವುದನ್ನು ತಗೊಂಡು ಹೋಗಕ್ಕಾಗಲ್ಲ ಅಂತ ಹೇಳೋದಕ್ಕೆ ಅವಾಗ ಗೊತ್ತಾಗತ್ತೆ, ಸರ್ವಂ ಬ್ರಹ್ಮಮಯಂ ಅಂತ. ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯ, ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ, ಅಂದ್ರೆ ಸತ್ ಚಿತ್ ಆನಂದ ಅಂತ ಹೇಳ್ತಾರೆ. ಅಂದ್ರೆ ಸತ್ ಅಂತಂದ್ರೆ, ಸಚ್ಚಿತ್ ಆನಂದ ಅಂದ್ರೆ, ಈಗ ನಮಗೆ ಆನಂದಕ್ಕೆ ವಸ್ತುಗಳೆಲ್ಲದೂ ಗೊತ್ತಿದೆ ಅಂತ ಏನಿಲ್ಲ. ನಮ್ಗೆ ಗೊತ್ತಿಲ್ದಲೇನೂ ಬೇಕಾದಷ್ಟು ಆನಂದವಾಗಿದ್ದೀವಿ, ಗೊತ್ತಿದ್ದು ಆನಂದದಲ್ಲಿ ಇಲ್ದಲೇ ಇದ್ದೀವಿ. ಸೊ ಇಲ್ಲಿ ಸತ್ ಚಿತ್ ಆನಂದ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ 2 ಇದೆ. ಒಂದು ಗೊತ್ತಿರೋದಿಷ್ಟು ಐಟಮ್ಗಳಿದೆ, ಗೊತ್ತಿಲ್ದಲೇ ಇರೋದೇ ಸಾವಿರಾರು. ಅದ್ರ ಗೊತ್ತಿರೋದು 1% 0.1%. ನನಗೆ ಜಾಮೂನ್ ಇದೆ, ಜಿಲೇಬಿ ಇದೆ ಅಂತ ಗೊತ್ತು ಅಷ್ಟೇನೆ. ಒಂದು 25 ಸ್ವೀಟ್ ಹೆಸರು ಗೊತ್ತಿರ್ಬೋದು. ಆದ್ರೆ ನಮ್ಮ ಇಂಡಿಯಾದಲ್ಲೇನೆ ಒಂದು 2,000 5,000 ಸ್ವೀಟ್ ಇದೆ. ಆ ಸ್ವೀಟ್ ಹೆಸರು ಗೊತ್ತಾ ನಿಮ್ಗೆ? ಇಲ್ಲ. ಅದನ್ನ ನೋಡಿದೀರಾ? ಇಲ್ಲ. ಅದು ಯಾವ ತರ ಇದೆ ಟೇಸ್ಟ್ ಅಂತ ಗೊತ್ತಾ? ಇಲ್ಲ. ಅದೆಲ್ಲ ಇಲ್ದಲೇ ಇದ್ರು ಸಂತೋಷವಾಗಿದೆ.
ಅಂದ್ರೆ ಪ್ರಪಂಚದಲ್ಲಿ ಇರೋದೆಲ್ಲ ನನ್ನ ಹತ್ರ ಇದ್ರೆ ಮಾತ್ರ ಸಂತೋಷವಾಗಿರ್ತೀನಿ ಅನ್ನೋದು ಸುಳ್ಳು. ಯಾಕೆಂದ್ರೆ ಇದೆಲ್ಲ ಇಲ್ದಲೇನೆ ಬಿಕಾಸ್ ಸಂತೋಷವಾಗಿದೆ. ಸೊ ನನ್ನ ಹತ್ರ ಈಗ 30-40 ಮನೆ ಇದೆ. ಆದ್ರೆ ಬೇರೆಯವ್ರ ಹತ್ರ ಅರಮನೆ ಇದೆ, ಬೇರೆಯವ್ರ ಹತ್ರ ಅದಿದೆ ಇದಿದೆ. ಆದ್ರೆ ಅದೆಲ್ಲ ಇಲ್ದಲೇನೆ ನೀವು ಸಂತೋಷವಾಗಿದ್ದೀರಿ. ಇರೋ ಸಣ್ಣ ಮನೆಯಲ್ಲೇ ಸಂತೋಷವಾಗಿದ್ದೀರಿ. ಹಾಗಾಗಿ ನಾವು ಏನ್ ಹೇಳ್ತಾ ಇರೋದು, ಗೊತ್ತಿರೋದು ಗೊತ್ತಿಲ್ದಲೇ ಇರೋದು ಏನಿದೆ ಅದರಿಂದ ಸಂತೋಷ ಅಲ್ಲ. ಸೊ ನನ್ನ ವಸ್ತು ಸ್ಥಿತಿ ಏನಿದೆ, ಸತ್ ಚಿತ್ ಆನಂದ, ಸಚ್ಚಿದಾನಂದ ಅಂದ್ರೆ 3 ಪದ ಇದೆ. ತ್ವಂ ಸಚ್ಚಿದಾನಂದ ದ್ವಿತೀಯೋಸು ಅಂದ್ರೆ ನೀನು ಅಂದ್ರೆ ಯಾರು? ಗಣಪತಿ. ಗಣಪತಿ ಅಂದ್ರೆ ಬ್ರಹ್ಮನ್ ಅಂತ. ಸೊ ನೀನು ಸಚ್ಚಿತ್ ಆನಂದ ದ್ವಿತೀಯೋಸಿ ಅಂತಂದ್ರೆ ಈ ಥರದ ಸತ್ ಅಂತಂದ್ರೆ ಯಾವ್ದಾದ್ರೂ ವಸ್ತು ಇರಬೇಕು. ಇಲ್ದಲೇ ಇದ್ದಿದ್ದು ನಿಮಗೆ ಕಾಣಕ್ ಸಾಧ್ಯ ಇಲ್ಲ, ಇರ್ಬೇಕು. ಇದ್ದಾಕ್ಷಣ ಅದು ನಿಮ್ಗೆ ಕಾಣಿಸ್ಬೇಕು ಅಂತ ಏನಿಲ್ಲ. ಹಾಗಾಗಿ ಸತ್ ಅಂತಂದ್ರೆ ಇರೋದು, ಚಿತ್ ಅಂತಂದ್ರೆ ನನಗೆ ಕಾಣಿಸೋದು, ನನ್ನ ಮನಸ್ಸಿನ ಅವಗಾಹನೆಗೆ ಬರೋದು. ಸೊ ಸತ್ ಚಿತ್ ಆನಂದ. ಹಾಗಾಗಿ ಅದು ನನ್ನ ಅವಗಾಹನೆಗೆ ಬಂದ್ರೆ ಅವಾಗ ಒಂದು ಇದು ಬರುತ್ತೆ. ಸೊ ಇದು ಸತ್ ಚಿತ್ ಆನಂದ, ಈ 3 ಮಾಡಿಸ್ತಾ ಇರೋನೇ ನೀನು. ಅಲ್ಲಿ ಇರಬೇಕು ವಸ್ತು, ಅದು ನನ್ನ ಕಣ್ಣಿಗೆ ಕಾಣಿಸ್ಬೇಕು, ಅದರಿಂದ ನನಗೆ ಆನಂದನೋ ದುಃಖನೋ ಏನೋ ಆಗ್ಬೇಕು. ಅದೆಲ್ಲದನ್ನು ನೀನೇ ಮಾಡಿಸ್ತಾ ಇರೋದು. ಹಾಗಾಗಿ ಎಷ್ಟೋ ಜನ ಹಳ್ಳಿನಲ್ಲಿ ಹುಟ್ಟಿದವರು ಹಳ್ಳಿ ಬಿಟ್ಟು ಆಚೆಗೆ ಹೋಗಿಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಹಳ್ಳಿ ಬಿಟ್ಟು ಕುಗ್ರಾಮ, ನಮ್ಮ ಊರಿಗೆ ಒಂದು ಬಸ್ಸು ಬರ್ತಾ ಇರಲಿಲ್ಲ. ಅಂತ ಜಾಗದಲ್ಲಿ SLC ಆಗೋ ತನಕ ನಮ್ಮ ಊರಲ್ಲಿ ಎಲೆಕ್ಟ್ರಿಸಿಟಿನೂ ಇರಲಿಲ್ಲ. ಸೊ ಅದೆಲ್ಲ ಆಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಊರು ಬಿಟ್ಟೆ ಆಚೆಗೆ ಹೋಗಿರ್ಲಿಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೂ ಹೋಗಿರ್ಲಿಲ್ಲ. ಸೊ ಊರು ಬಿಟ್ಟೆ ಆಚೆಗೆ ಹೋಗದಲ್ಲೇ ಇರೋದ್ರೂ ಖುಷಿಯಾಗೇ ಇದ್ದು, ಫಸ್ಟ್ ಕ್ಲಾಸ್ ಆಗಿದ್ದು. ಕರೆಂಟ್ ಇರಲಿಲ್ಲ, ಊರಿಗೆ ಬಸ್ಸೇ ಬರ್ತಾ ಇರಲಿಲ್ಲ, ಊರಿಗೆಲ್ಲ ಒಂದೇ ನ್ಯೂಸ್ ಪೇಪರ್ ಬರ್ತಾ ಇತ್ತು. ಊರಿಗೆಲ್ಲ ಸೇರಿ ಒಬ್ರು ಮನೇಲೇನೆ ಒಂದು ಅಲಾರಂ ಟೈಮ್ ಪೀಸ್ ಇತ್ತು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇರಲಿಲ್ಲ. ಸೊ ಆದ್ರೂ ಸಂತೋಷವಾಗಿದ್ದು. ಹಾಗಾಗಿ ಇರಲೇಬೇಕು, ಇರೋದ್ರಿಂದನೇ ಸಂತೋಷ ಅಂತನ್ನೋದು ನನ್ನ ಮನಸ್ಸಿನ ಆಲೋಚನೆ, ನನ್ನ ಮನಸ್ಸಿನ ಕಲ್ಪನೆ. ನಾನು ನನ್ನ ಮನಸ್ಸಲ್ಲಿ ಆಲೋಚನೆಗಳು ಕಲ್ಪನೆಗಳನ್ನು ಮಾಡ್ಕೊಂಡು ನಾನೇ ಆಧ್ಯಾತ್ಮಿಕ ಕಷ್ಟನ ಕಳ್ಕೊತಾ ಇದ್ದೀನಿ. ಈ ಆಲೋಚನೆಗಳನ್ನ ನಾನೇ ಮಾಡ್ಕೊಂಡು ನಾನೇ ಕಷ್ಟಪಡ್ತಾ ಇದ್ದೀನಿ. ಸಚ್ಚಿದಾನಂದ ದ್ವಿತೀಯೋಸಿ. ಸೊ ಈ ತರ ನೀನು ಸಚ್ಚಿತ್ ಆನಂದ ಸ್ವರೂಪ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ದ್ವಿತೀಯೋಸಿ ಅಂತಂದ್ರೆ ನೀನು ಅದೊಂದೇ ಆಗಿದೆಯಾ. ಸಚ್ಚಿತ್ ಆನಂದ ಅದ್ವಿತೀಯೋಸಿ ಅಂದ್ರೆ 2 ಅಲ್ದಲೇ ಇರೋದು ನೀನೇ ಆಗಿದೆಯಾ. ಆ ಥರದ ಒಂದು ನನಗೆ ಸಚ್ಚಿದಾನಂದ ಸ್ವರೂಪ ಆಗುವಂಥದ್ದು ನಾನೇನೆ. ಆದ್ರೆ ಅದ ಜ್ಞಾನ ಇಲ್ಲ ಅಷ್ಟೇ ನನಗೆ. ನಾನು ಆತ್ಮಸ್ವರೂಪಿನೇನೆ, ನಾನು ಬ್ರಹ್ಮನ್ನೇನೆ, ಅದು ಗೊತ್ತಿಲ್ಲ. ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನು ನಿಜವಾದ ಬ್ರಹ್ಮನೇ ಆಗಿದೆಯಾ, ನೀನು ಕಾಣಿಸ್ತಾ ಇರೋ ಬ್ರಹ್ಮನೇ ಆಗಿದೆಯಾ ಅಂತ ಗಣಪತಿಗೆ ನಾವು ಮುಂದೆ ಇಟ್ಕೊಂಡಿದೀವಿ ಅಂತ ಅನ್ಕೊಂಡು ಹೇಳ್ತಾ ಇರ್ಬೇಕು. ಸೊ ಆ ತರ ಇದೆ. ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಅಂದ್ರೆ ಈ ನಮ್ಮ ಜ್ಞಾನದಲ್ಲಿ ಈ ವ್ಯಾವಹಾರಿಕ ಜ್ಞಾನ ಇದೆ, ಇನ್ನೊಂದು ವಿಜ್ಞಾನಮಯ ವಿಶೇಷವಾದ ಜ್ಞಾನ ಇದೆ. ಈ ವಿಶೇಷವಾದ ಜ್ಞಾನದಲ್ಲಿ ಋತ ಅಂತ ಏನ್ ಹೇಳಿದ್ವಲ್ಲ, ಪ್ರಪಂಚ ಹೇಗೆ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ, ಯಾಕೆ ಮಿಂಚು ಬಂತು, ನೀ ಥಿಯರಿ ಹೇಳ್ಬೋದು, ಮಿಂಚು ನಿಮ್ ಕೈಲಿ ಬರ್ಸಕ್ಕಾಗತ್ತಾ? ಸೊ ಹೇಗೆ ಮೋಡ ಆಗ್ತಾ ಇದೆ, ಹೇಗೆ ಇದಾಗ್ತಾ ಇದೆ, ಸಮುದ್ರದಲ್ಲಿ ಸುನಾಮಿ ಬರ್ತಾ ಇದೆಲ್ಲ, ಅಥವಾ ಹೇಗೆ ಪ್ರಪಂಚ ತಿರುಗ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ನಾನು ಇರಬೇಕು ಅಂತಂದ್ರೆ ನನಗೊಂದು ಮೊದಲು ಇರೋ ಜಾಗವೇ, ಜಾಗ ಇಲ್ದಲೇ ನಾನು ಇರೋಕ್ಕೆ ಆಗಲ್ಲ. ನನಗೆ ಜಾಗ ಕೊಟ್ಟಿದ್ದಾನೆ ದೇವರು, ನಾನು ಓಡಾಡೋ ಜಾಗ ಎಲ್ಲ ಕೊಟ್ಟಿದ್ದಾನೆ, ಓಡಾಡೋ ಅಷ್ಟು ಜಾಗನೂ ಇದೆ. ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮನ್ನ 6 ಅಡಿ 3 ಅಡಿ ಸೆಲ್ಲಲ್ಲಿ ಹಾಕಿದ್ದಾರೆ, ಅಲ್ಲೇನೆ ಮಲ್ಕೊಳಕ್ಕೂ ಆಗ್ದಲೇ ನಿಂತ್ಕೊಂಡೇ ಇರೋ ತರ ಪನಿಷ್ಮೆಂಟ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ನನಗೆ ಓಡಾಡಕ್ಕೂ ಜಾಗ ಇಲ್ದಲೇ ಇರೋ ತರ ಆಯ್ತಲ್ಲ. ಸೊ ನಾನು ಎಷ್ಟು ಫ್ರೀಯಾಗಿ ಓಡಾಡ್ತೀನಿ. ಇವತ್ತು ಇಲ್ಲಿ ಬೇಕಂದ್ರೆ ಇಲ್ಲಿ ಹೋಗ್ತೀನಿ, ಅಮೆರಿಕ ಅಂದ್ರೆ ಅಮೆರಿಕಕ್ಕೆ ಹೋಗ್ತೀನಿ. ಸೊ ಹೇಗೆ ನಾನು ಎಷ್ಟು ಫ್ರೀ ಆಗಿದ್ದೀನಿ. ಸೊ ಆ ತರ ನನಗೆ ಈ ತರನೂ ಇದೆ. ವಿಜ್ಞಾನಮಯೋಸಿ, ಇದನ್ನೆಲ್ಲದನ್ನು ವಿಶೇಷವಾದ ಜ್ಞಾನ ಅಂತಂದ್ರೆ ಈ ತರ ಪ್ರಪಂಚನೇ ನಡೆಸ್ತಾ ಇರುವಂಥವನ ಜ್ಞಾನ,
ಅದು ಹೇಗೆ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ, ಅಯ್ಯೋ ಅದೆಲ್ಲ ತಿಳ್ಕೊಂಡು ನಮ್ಗೇನಾಗಬೇಕಾಗಿದೆ ಸರ್, ನನಗೆ ನಾಳೆ ಬೆಳಗ್ಗೆ ಊಟ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆದ್ರೂ ನೀನ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಇದನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಸಂತೋಷಕ್ಕೆ ಕಾರಣಗಳು ಆಟೋಮೆಟಿಕ್ ಆಗಿ, ದುಃಖದ ಕಾರಣಗಳೆಲ್ಲ ಕಡಿಮೆಯಾಗಿ ಸಂತೋಷ ಬರ್ತಾ ಹೋಗುತ್ತೆ, ಆನಂದ ಬರ್ತಾ ಹೋಗುತ್ತೆ. ಜ್ಞಾನಮಯೋ ವಿಜ್ಞಾನಮಯ. ಜ್ಞಾನ ಅಂತಂದ್ರೆ ನಾವು ತಿಳ್ಕೊಂಡಿರುವಂತ ಯೂನಿವರ್ಸಿಟಿ ಎಜುಕೇಶನ್ಗಳು ಎಲ್ಲ ಹೊಟ್ಟೆಯ ಪಾಡಿನ ಜ್ಞಾನ. ಅದಲ್ದಲೇನೆ ಋತಂಬರ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ಅದು ಜ್ಞಾನ. ಅದಲ್ದಲೆ ವಿಜ್ಞಾನಮಯೋಸಿ ಅಂತಂದ್ರೆ ನಾನೇ ಆತ್ಮಸ್ವರೂಪಿ, ದೇವರೇ ನನ್ನಲ್ಲಿದ್ದಾನೆ ಅಂತ ಅನ್ನೋ ಒಂದು ವಿಜ್ಞಾನಮಯ. ಸೊ ಇದೆರಡೂ ಗೊತ್ತಿರುವಂಥವನು ಯಾರು ಅಂತಂದ್ರೆ ಗಣಪತಿ. ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ, ಎರಡೂ ಗೊತ್ತಿರುವಂಥವನು ನೀನೇ ಆಗಿದ್ದೀಯ ಅಂತ. ಸೊ ಹಾಗಾಗಿ 4ನೇ ಶ್ಲೋಕ, ಓಂ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಅಂತ ಹೇಳಿ ಅಲ್ಲಿಂದ ಮುಂದಿನ ಶ್ಲೋಕ ನಾವು ನೋಡ್ತಾ ಹೋಗೋಣ. ಸೊ ನೀನೇ ಎಲ್ಲಾವುದು ಆಗಿದೀಯಾ ಅಂತ ಇಲ್ಲಿ ಏನ್ ಹೇಳ್ತಾ ಇರೋದು ಅಂದ್ರೆ, ನೀನೇ ವಾಂಗ್ಮಯ ಆಗಿದೆಯಾ, ನೀನೇ ಚಿನ್ಮಯ ಆಗಿದೆಯಾ, ನೀನೇ ಆನಂದಮಯ ಆಗಿದೆಯಾ, ನೀನೇ ಬ್ರಹ್ಮಮಯ, ನೀನೇ ಸಚ್ಚಿದಾನಂದ ಆಗಿದೆಯಾ, ನೀನೇ ಪ್ರತ್ಯಕ್ಷ ಬ್ರಹ್ಮ ಆಗಿದೆಯಾ, ನೀನೇ ಜ್ಞಾನ, ನೀನೇ ವಿಜ್ಞಾನ ಅಂತ ಹೇಳಿ ಅದನ್ನ ನಾವು ದೇವರನ್ನ ನಾವು ಆ ಥರ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಸೊ ನೆಕ್ಸ್ಟ್ ಶ್ಲೋಕ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ತ್ವಂ ಭೂಮಿರಾಪೋ ನಲ ನಿಲೋ ನವಃ ತ್ವಂ ವಾಪ್ ಚತ್ವಾರಿ ವಾಕ್ಪದಾನಿ. ಅಲ್ಲಿ ತನಕ ಒಂದು ಶ್ಲೋಕ ಇದೆ, ಆ ಶ್ಲೋಕನ ನೋಡ್ತಾ ಹೋಗೋಣ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ. ಸೊ ಸರ್ವಂ ಜಗದಿದಂ, ಸರ್ವಂ ಅಂತಂದ್ರೆ ನೀವು ಏನೇನು ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಅಷ್ಟೇ ಅಲ್ಲ ಇರೋದು. ನನ್ನ ಕಣ್ಣಿಗೆ ಕಾಣಿಸೋದು ಬಹಳ ಕಡಿಮೆ, 1% ಕಾಣಿಸ್ತಾ ಇದೆ ಅಷ್ಟೇನೆ, ಅಥವಾ 0.1%. ನನಗೆ ಕಾಣಿಸ್ದಲೇ ಇರೋದೇ ಬೇಕಾದಷ್ಟಿದೆ ಪ್ರಪಂಚದಲ್ಲಿ. 84 ಲಕ್ಷ ಜೀವರಾಶಿಗಳು ನನಗೆ ಕಾಣಿಸ್ತಾ ಇದೆಯಾ? ಇಲ್ಲ. ನಮ್ಮ ಮನೆಯಲ್ಲಿರೋ ಪಾಟಲ್ಲಿರೋ ಗಿಡ ಕಾಣಿಸ್ತಾ ಇದೆ, ಕಾಡಲ್ಲಿರೋ ಎಲ್ಲಾ ಗಿಡ ಮರಗಳು, ಅದ್ರೊಳಗಡೆ ಇರುವಂತ ಇರುವೆ ಗೊದ್ದ ಎಲ್ಲಾದ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಲೇ ಇರೋದೇ ಬೇಕಾದಷ್ಟಿದೆ. ಸರ್ವಂ ಅಂತಂದ್ರೆ ಕಾಣಿಸೋದು, ಕಾಣಿಸ್ತಾ, ಗೋಚರ ಅಗೋಚರ ಎಲ್ಲಾದುವೆ ಸರ್ವಂ ಜಗದಿದಂ. ಈ ಏನಿದೆ, ಈ ಗೋಚರ ಅಗೋಚರ ಪ್ರಪಂಚ ಏನಿದೆ, ಜಗತ್, ಸರ್ವಂ ಜಗತ್ ಅಂತಂದ್ರೆ ಈ ತರ ಗೋಚರ ಅಗೋಚರ ಪ್ರಪಂಚ ಎಲ್ಲ ಎಲ್ಲಿದೆ? ತ್ವತ್ತೋ ಜಾಯತೆ ಅಂತಂದ್ರೆ ಇದೆಲ್ಲ ಎಲ್ಲಿಂದ ಬಂದಿದೆ ಅಂತಂದ್ರೆ ನಿನ್ನಿಂದನೇ ಬಂದಿರೋ, ನೀನೇ ಇದನ್ನೆಲ್ಲದನ್ನು ಸೃಷ್ಟಿ ಮಾಡಿರೋ, ನೀನೇ ಇಷ್ಟೊಂದು ಪ್ರಭೇದಗಳನ್ನೆಲ್ಲ ಸೃಷ್ಟಿ ಮಾಡಿರೋದು. 84 ಲಕ್ಷ ಜೀವರಾಶಿಗಳಿಗೆ ನೀನೇ ಜೀವ ಕೊಟ್ಟಿರೋದು, ಅವರೆಲ್ಲ ಇರೋದಕ್ಕೆ ಬೇಕಾಗೋ ಎಲ್ಲ ವ್ಯವಸ್ಥೆನೂ ನೀನೇ ಮಾಡಿರೋದು. ಸೊ 84 ಲಕ್ಷ ಜೀವರಾಶಿಗಳು ಸಂಬಳ ತಗೊಳ್ಳಲ್ಲ, ಅವ್ರೇನು 24 hours 8 hours ಜಾಬ್ ಅಂತ ಯಾರು ಮಾಡ್ತಾ ಇಲ್ಲ. ಎಲ್ಲ ನಾನೇ ಮನುಷ್ಯ ಮಾಡ್ಕೊಂಡಿರೋದು. ನಾನು ಮನುಷ್ಯ ವ್ಯವಸ್ಥೆ ಮಾಡಿಕೊಂಡು ಆ ವ್ಯವಸ್ಥೆಯಲ್ಲಿ ಕಷ್ಟಪಡ್ತಾ ಇದ್ದೀನಿ. ದೇವರು, ನಾನು ಒಬ್ಬ ಸ್ಪೀಸೀಸ್, ಒಂದು 84 ಲಕ್ಷ ಜೀವರಾಶಿ ತರ ಮನುಷ್ಯನು ಒಂದು ಜೀವರಾಶಿ. ಆ 84 ಲಕ್ಷ ಜೀವರಾಶಿಗಳು ಖುಷಿಯಾಗಿವೆ, ನಾನೊಬ್ಬ ಮಾತ್ರ ಖುಷಿಯಾಗಿಲ್ಲ. ಯಾಕೆ ಅಂತಂದ್ರೆ ನಾನೇ ಗ್ರೇಟ್ ಅನ್ಕೊಂಡಿದ್ದೀನಿ. 84 ಲಕ್ಷ ಜೀವರಾಶಿಗಳಿಗೆ ಅಲ್ಲಲ್ಲೇ ಆಹಾರ ಕೊಡ್ತಾ ಇದ್ದಾನೆ, ಅಲ್ಲಲ್ಲೇ ಸಂತಾನಾಭಿವೃದ್ಧಿ ಆಗ್ತಾ ಇದೆ, ಅವ್ರವ್ರ ಜೀವನನ ಅವ್ರವ್ರ ಸಂತೋಷವಾಗಿ ಮಾಡ್ಕೊಂಡಿದ್ದಾನೆ, ಯಾವ ತೊಂದರೆ ಇಲ್ದಲೇನೆ. ಜಿಂಕೆಗೆ ಸಿಂಹ ಬಂದು ತಿನ್ನತ್ತೆ ಅಂತ ಭಯ ಇದ್ರೂ ಅದು ಆರಾಮಾಗಿ ಚೆನ್ನಾಗಿ ಜೀವನ ಮಾಡ್ತಾ ಇದೆ. ಆದ್ರೆ ನನಗೆ ಮನುಷ್ಯ, ನಾನೇ ಮಾಡ್ಕೊಂಡಿರೋ ವ್ಯವಸ್ಥೆಯ ಗುಲಾಮ ಆಗಿದ್ದೀನಿ. 8 ಗಂಟೆ ಕೆಲಸ ಮಾಡ್ಬೇಕು, 30 ದಿವಸ ಕೆಲಸ ಮಾಡ್ಬೇಕು, ಆಮೇಲೆ ಸಂಬಳ ಬರುತ್ತೆ, ಸಂಬಳದನ್ನೆಲ್ಲ ಸೇವ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಸೊ
ಇರೋ ಒಂದು ಲಿಮಿಟೆಡ್ ಅಲ್ಲಿ ಅನ್ಲಿಮಿಟೆಡ್ ಆಗಿ ಯೋಚನೆ ಮಾಡಿ ಮೊದಲೇ ವ್ಯವಸ್ಥೆಗೆ ಎಲ್ಲದಕ್ಕೂ ತಗಲಾಕೊಂಡು ಎಲ್ಲ ವ್ಯವಸ್ಥೆಗಳು, ಪ್ರತಿಯೊಂದು ವ್ಯವಸ್ಥೆ, ಈ ಒಂದು ದೇವರ ಪೂಜೆನೂ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ದೇವರನ್ನು ವ್ಯವಸ್ಥೆಗೆ ನಾನು ತಗೊಂಡ್ಬಿಟ್ಟಿದ್ದೀನಿ. ದೇವರನ್ನ ನಾನೇ ಕ್ರಿಯೇಟ್ ಮಾಡ್ಬಿಟ್ಟೆ. ನಾನೇ ದೇವರುಗಳ, ಈ ರೂಪದ ದೇವರುಗಳ ಹಿಂದೆ ನಾಮರೂಪದ ದೇವರುಗಳನ್ನ ನಾನೇ ಕ್ರಿಯೇಟ್ ಮಾಡಲ್ಲ. ಸೊ ಹಾಗಾಗಿ ಮನುಷ್ಯನೇ ದೇವರನ್ನು ಕ್ರಿಯೇಟ್ ಮಾಡಿದ್ದಾನೆ. ದೇವರು, ನಿಜವಾದ ದೇವರು ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿರೋದು, ಈ ನಾವು ಮಾಡ್ಕೊಂಡಿರೋ ಎಲ್ಲ ದೇವರುಗಳು ಮನುಷ್ಯ ಕ್ರಿಯೇಟ್ ಮಾಡಿರುವಂತ ದೇವರು. ಸೊ ಇದನ್ನು ಮಾಡಿ ಆ ವ್ಯವಸ್ಥೆಯಲ್ಲಿ ಸಿಗಾಕೊಂಡು ಆ ದೇವರಿಗೆ ಅಲಂಕಾರ ಮಾಡಿಸ್ಬೇಕು, ಇಲ್ಲದವ್ರು ನನ್ ಪಾಪ ಬರಲ್ಲ, ಪುಣ್ಯ ಬರಲ್ಲ, ಅಥವಾ ಅದಕ್ಕೆ ವಡೆ ಹಾರ ಹಾಕಿಸ್ಬೇಕು, ಪಂಚಾಮೃತಾಭಿಷೇಕ ಮಾಡಿಸ್ಬೇಕು, ಈ ತರ ಎಲ್ಲ ನಾನು ನನ್ನ ಮನಸ್ಸಿನಲ್ಲಿ ನಾನೇ ವ್ಯವಸ್ಥೆಗಳನ್ನ, ದೇವಸ್ಥಾನ ಕಟ್ಟಿ ವ್ಯವಸ್ಥೆಗಳನ್ನ ಮಾಡಿ, ಇದೆಲ್ಲ ಮಾಡಿ ನಾನೇ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಅದಲ್ಲದಲೇನೆ ಪ್ರಾಪಂಚಿಕವಾದ ವ್ಯವಸ್ಥೆ, ಗಂಡ ಹೆಂಡತಿ ಮಕ್ಕಳು, ಈ ಸಂಬಂಧಗಳು, ಆಫೀಸ್ ಸಂಬಂಧಗಳು, ರಾಜಕೀಯ ಸಂಬಂಧಗಳು. ನಮ್ಮ ದೇಶದಲ್ಲಿ ರಾಜಕೀಯ ಇದೆ, ಡೆಮಾಕ್ರೆಟಿಕ್ ಇದೆ, ನಮ್ದೆಲ್ಲ ಎಲೆಕ್ಷನ್ ಮಾಡುವಂತಹದ್ದಿದೆ. ಚೈನಾದಲ್ಲಿ, ರಷ್ಯಾದಲ್ಲಿ ಎಲ್ಲ ಕಮ್ಯುನಿಸ್ಟ್ ಇದೆ, ಸರ್ವಾಧಿಕಾರ ಆಡಾಡ್ತಾ ಇದೆ. ಸೊ ಅದು ಕಮ್ಯುನಿಸ್ಟ್ ಇದೆ, ಇದು ರಾಜಕೀಯ ಇದೆ. ಇನ್ನು ಕೆಲವು ಡಿಕ್ಟೇಟರ್ಶಿಪ್ ಇದೆ. ಯಾರು ಅಲ್ಲಿ ಕೊರಿಯಾ ನಾರ್ತ್ ಕೊರಿಯಾದಲ್ಲಿ ಇದ್ದಾನೆ, ಆ ತರ ಹಿಟ್ಲರ್ ಇದ್ರು, ಆ ತರದ ವ್ಯವಸ್ಥೆ ಇದೆ. ಇನ್ ಕೆಲವರು ಬೇರೆ ಬೇರೆ ತರ ವ್ಯವಸ್ಥೆಗಳಿದೆ. ಸೊ ಈ ವ್ಯವಸ್ಥೆಗಳೆಲ್ಲ ಅದು ಸರಿನಾ, ಇದು ಸರಿನಾ, ಯಾವ್ದು ಸರಿ ಗೊತ್ತಿಲ್ಲ. ಸುಮ್ಮನೆ ನಾವೇ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಆ ವ್ಯವಸ್ಥೆಗಳಲ್ಲಿ ಒದ್ದಾಡ್ತಾ ಇದೀವಿ. ಈ ವ್ಯವಸ್ಥೆಗಳಲ್ಲಿ ಅಷ್ಟೊಂದು ಒದ್ದಾಡ್ಬೇಕಾ? ನಾನು ಅದನ್ನ ಯೋಚನೆ ಮಾಡಿ, ಅಷ್ಟು ನನಗೆ ಫ್ರೀಡಮ್ ಇದೆ. ಎಷ್ಟು ವ್ಯವಸ್ಥೆ ಮಿನಿಮಮ್ ಆಗಿ ನಾನು ತಗ್ಲಾಕೋಬಹುದು ಅಷ್ಟು ಮಾತ್ರ ತಗ್ಲಾಕೋಬೇಕು. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ವ್ಯವಸ್ಥೆ ಇದೆ, ಫೇಸ್ಬುಕ್ ವ್ಯವಸ್ಥೆ ಇದೆ, ಯೂಟ್ಯೂಬ್ ವ್ಯವಸ್ಥೆ ಇದೆ, ವಾಟ್ಸಾಪ್ ವ್ಯವಸ್ಥೆ ಇದೆ, ಎಕ್ಸ್ ವ್ಯವಸ್ಥೆ ಇದೆ, ಬೇಕಾದಷ್ಟು ವ್ಯವಸ್ಥೆಗಳಿದೆ. ಎಲ್ಲಾ ವ್ಯವಸ್ಥೆಗೂ ತಗಲಾಕೊಂಡು ಅಯ್ಯೋ ನನ್ ಟೈಮೇ ಇಲ್ಲ, ಪುರ್ಸೊತ್ತೇ ಇಲ್ಲ, ಎಲ್ಲಿರುತ್ತೆ ಟೈಮ್? ಆ ವ್ಯವಸ್ಥೆ ಇನ್ನು ನಿಮ್ಮನ್ನು ಬಾ ಅಂತ ಕರೆದಿಲ್ಲ. ನಾನೇ ಹೋಗಿ ಅದಕ್ಕೆ ಸಿಗಾಕೊಂಡು ಎಲ್ಲಾ ವ್ಯವಸ್ಥೆಗಳಲ್ಲಿ ವಿಲ ಅಂತ ಒದ್ದಾಡ್ತಾ ಇದ್ದೀನಿ. ಒಂದು ಮನೆ ಕಟ್ಕೋಬೇಕಾದ್ರೆ ಒಂದು ವ್ಯವಸ್ಥೆ, ಅಷ್ಟೊಂದು ವ್ಯವಸ್ಥೆಗೆ ಒದ್ದಾಡ್ತಾ ಇರ್ತೀನಿ. 10 ಮನೆ ಮಾಡ್ಕೊಂಡ್ಮೇಲೆ 10 ಮನೆ ವ್ಯವಸ್ಥೆಗಳಿಗೆ ನಾನು ಒದ್ದಾಡ್ತಾ ಇದ್ದೀನಿ, ಸಿಗಾಕೊಂಡಿದ್ದೀನಿ. ಸೊ ನಾನೇ ಸಿಗಾಕೊಂಡು ದೇವ್ರನ್ನ ಬೈಯೋದ್ರೊಳಗೆ ಅರ್ಥ ಇಲ್ಲ, ದೇವ್ರು ಕಷ್ಟ ಕೊಡ್ತಾ ಇದ್ದಾನೆ ಅನ್ನೋದ್ರೊಳಗೆ ಅರ್ಥ ಇಲ್ಲ. ನಾನು ಒಂದು ಮನೆ ಮಾಡ್ಬೇಕಾದ್ರೆ ಬೇಕಾದಷ್ಟು ರಾಜಕೀಯಗಳಿದೆ, ಬೇಕಾದಷ್ಟು ರೌಡಿಗಳಿರ್ತಾರೆ, ಅದೆಲ್ಲ ಅದು ಆಗುತ್ತೆ. ಅಷ್ಟು ಹಾಗಾದ್ರೂ ಓಕೆ, ಒಂದ್ ಮನೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು 10 ಮನೆ ಮಾಡ್ಕೊಂಡ್ಮೇಲೆ 10 ಸೈಟು 10 ಮನೆ ಎಲ್ಲ ಮಾಡಿದ್ಮೇಲೆ ಅಲ್ಲಿ ರೌಡಿಗಳೆಲ್ಲ ಬಂದು ನಾನು ತೊಂದರೆ ಕೊಟ್ಬಿಟ್ರು, ನನ್ನ ಸೈಟ್ ಯಾರೋ ನುಂಗ್ ಹಾಕ್ಬಿಟ್ರು, ನೋಡಿ ಪ್ರಪಂಚದಲ್ಲಿ ಒಳ್ಳೆಯವರು ಅಂತ ನಾನೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ರೆ, ನಾನು 10 ಮನೆ ಬೇಕು ಅಂತ ಅನ್ಕೊಂಡ ಮೇಲೆ ನೀವು ಅಲ್ಲಿ ರಾಜಕೀಯಗಳು ನಡೀತಾ ಇದೆ ಅನ್ನೋದು ಅಕ್ಸೆಪ್ಟ್ ಆಗ್ಬೇಕು. ಸೊ ಇಲ್ಲದೆ ಬಂದ್ರೆ ಆ ವ್ಯವಸ್ಥೆಗೆ ನಾನು ತಗ್ಲಿಸ್ಕೋಬಾರ್ದು. ನಾನು ಮಿನಿಮಮ್ ವ್ಯವಸ್ಥೆನಲ್ಲಿ ಹೇಗೆ ಜೀವನ ಮಾಡ್ಬೋದು? ಎಲ್ಲಾ ಪ್ರಾಣಿಗಳು ಅವರ ವ್ಯವಸ್ಥೆ, ಅದಕ್ಕೆ ಸಿಂಪಲ್ ಆಗಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಾವೇ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನನಗೆ ಸಂಕಟ, ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ನು, ಇದೆಲ್ಲ ಯಾರೂ ಮಾಡಿರೋದಲ್ಲ, ನಾನೇ ಮಾಡ್ಕೊಂಡಿರೋದು. ಪ್ರತಿಯೊಂದು ನನ್ನ ಮನಸ್ಸಿನಲ್ಲಿ ನಾನು ಮಾಡ್ಕೊಂಡಿರೋದು ಸರ್ವಂ ಜಗದಿದಂ ತ್ವತ್ತೋ ಜಾಯ. ಹಾಗಾಗಿ ಇಷ್ಟು ದೊಡ್ಡ ಪ್ರಪಂಚನ ನೀನೇ ಹುಟ್ಟು ಹಾಕಿದೀಯ. ಸರ್ವಂ ಜಗದಿದಂ ತ್ವತ್ತಿ ಸಿಸ್ಟರ್ಸ್. ಸೊ ಇಷ್ಟು ದೊಡ್ಡ ಪ್ರಪಂಚನ ನೀನೇ ನಡೆಸ್ತಾ ಇದೆಯಾ. ಸೊ ನೀನೇ ಸ್ಥಿತಿಕಾರಕ, ನೀನೇ ಜಾಯತೆ ಅಂತಂದ್ರೆ ಸೃಷ್ಟಿಕರ್ತನೋ ನೀನೇ, ಅದನ್ನೆಲ್ಲ ನೋಡ್ಕೊಳ್ತಾ ಇರೋನು ನೀನೇ. ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ. ಸೊ ಎಲ್ಲದೂ ಇದೆಲ್ಲ ಲಯ ಆಗುತ್ತೆ. ಲಯ ಮತ್ತೆ ಸೃಷ್ಟಿ ಎರಡಕ್ಕೂ ಅರ್ಥ ಇಲ್ದಲೇ ಇರುವಂಥದ್ದು ನಾವು ಸುಮ್ಮನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಲಯ ಮತ್ತೆ ಸೃಷ್ಟಿ ಒಂದಕ್ಕೊಂದು ಅಂಟ್ಕೊಂಡಿರುವಂಥದ್ದು, ಒಂದಿಲ್ದಲೇ ಇನ್ನೊಂದು ಇಲ್ವೇ ಇಲ್ಲ. ಫಾರ್ ಎಕ್ಸಾಂಪಲ್, ಭತ್ತ, ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಅನ್ಸುತ್ತೆ, ಭತ್ತ ತನ್ನ ರೂಪ ಕಳ್ಕೋಬೇಕು, ಕಳ್ಕೊಂಡ ಮೇಲೆ ಅಕ್ಕಿ ಆಗುತ್ತೆ. ಅಂದ್ರೆ ಭತ್ತ ಹಾಗೆ ಇದ್ರೆ ಅಕ್ಕಿ ಆಗ್ತಿರ್ಲಿಲ್ಲ. ಅಕ್ಕಿ ತನ್ನ ರೂಪ ಕಳ್ಕೊಳ್ಬೇಕು, ಕಳ್ಕೊಂಡ ಮೇಲೆ ಅದು ದೋಸೆ ಆಗುತ್ತೆ ಅಥವಾ ಇಡ್ಲಿ ಹಿಟ್ಟಾಗುತ್ತೆ. ದೋಸೆ ಹಿಟ್ಟು ತನ್ನ ರೂಪ ಕಳ್ಕೊಂಡು ಅದು ದೋಸೆ ಆಗ್ಬೇಕು. ಆ ದೋಸೆ ಆದ್ಮೇಲೆ
ದೋಸೆ ಹೊಟ್ಟೆ ಒಳಗೆ ಹೋಗಿ ದೋಸೆನೇ ಮಾಯ ಆಗಿ ಅಕ್ಕಿನೇ ಮಾಯ ಆಗ್ಬಿಡ್ತು. ಅಂದ್ರೆ ಈ ತರ ಎಲ್ಲಾ ರೂಪಾಂತರ ಆಗ್ತಾ ಇರೋದೇ ಜಗತ್ತು. ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಈ ತರ ಬದಲಾವಣೆ ಆಗ್ತಾ ಇರೋದೇನೆ ಪ್ರಪಂಚ. ಹಾಗಾಗಿ ಸೃಷ್ಟಿ, ಭತ್ತದ ಸೃಷ್ಟಿ ಆಯ್ತು, ಭತ್ತದ ಲಯ ಆಯ್ತು. ಅಕ್ಕಿ ಸೃಷ್ಟಿ ಆಯ್ತು, ಅಕ್ಕಿ ಲಯ ಆಯ್ತು. ದೋಸೆ ಹಿಟ್ಟಾಯ್ತು, ದೋಸೆ ಲಯ ಆಯ್ತು. ದೋಸೆನೇ ಲಯ ಆಯ್ತು, ನಾನು ಲಯ ಆಗ್ಬೋದು. ಸೊ ಹಾಗಾಗಿ ಇದೆಲ್ಲ ಕಂಟಿನ್ಯೂಯಸ್ ಪ್ರೋಸೆಸ್. ಇದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಜಗತ್ತಿನಲ್ಲಿ ಇದೆಲ್ಲ ನಡೀತಾ ಇದೆ, ಬ್ರಹ್ಮಾಂಡದಲ್ಲಿ ಈಗೆಲ್ಲ ನಡೀತಾ ಇದೆ. ಸೊ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ನಿನ್ನಿಂದನೇ ಎಲ್ಲ ಹುಡ್ತಾ ಇದೆ. ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ನೀನೇ ಎಲ್ಲದನ್ನು ನೋಡ್ಕೋತಾ ಇದ್ಯಾ. ಸರ್ವಂ ಜಗದಿದಂ ತ್ವೈಲಯಮೇಷ್ಯತಿ, ಎಲ್ಲಾವುದು ತಿರ್ಗಾ ಇಲ್ದಲೇ ಇರೋ ತರ ಆಗ್ತಾ ಇದೆ. ಮೊದಲು ಗೋಚರ ಇರ್ಲಿಲ್ಲ, ಅಕ್ಕಿ ಕಾಣಿಸ್ತಾ ಇರ್ಲಿಲ್ಲ, ಅದು ಬರೀ ಗಿಡ ಕಾಣಿಸ್ತಾ ಇತ್ತು, ಭತ್ತದ ಪೈರು. ಆಮೇಲೆ ಎಲ್ಲೋ ಅದ್ರೊಳಗೆ ಕಾಯಿ ಕೊಟ್ಟುಕೊಂಡು ಅದಕ್ಕೆ ಅಕ್ಕಿ ಆಯ್ತು, ಭತ್ತ ಆಯ್ತು. ಸೊ ಇಲ್ದಲೇ ಇರೋದು ಹೇಗ್ ಬಂತು ಅಂತಂದ್ರೆ, ಇತ್ತು, ಬೇರೆ ಯಾವುದೋ ರೂಪದಲ್ಲಿತ್ತು. ಹಾಗಾಗಿ ಕೊನೆಗೆ ದೋಸೆ ರೂಪಕ್ಕೂ ಹೋಯ್ತು ಅಂತಂದ್ರೆ ಆ ರೂಪಾಂತರ ಆಗ್ತಾ ಇದೆ. ರೂಪಾಂತರ ಆಗ್ತಾ ಇರೋದೇನೇ ಬದುಕು, ರೂಪಾಂತರ ಆಗ್ತಾ ಇರೋದೇ ಜಗತ್ತು. ಹಾಗಾಗಿ ಕಾಣಿಸ್ದಲೇ ಇರೋದು ಕಾಣಿಸ್ತಾ ಇದೆ, ಕಾಣಿಸ್ತಾ ಇರೋದು ಕಾಣಿಸ್ದಲೇ ಇರೋ ತರ ಆಗ್ತಾ ಇದೆ. ಇದೇ ಪ್ರಪಂಚ. ಗೋಚರದಿಂದ ಅಗೋಚರ, ಅಗೋಚರದಿಂದ ಗೋಚರ. ಸೊ ಇದು ಪ್ರಪಂಚ. ಈ ಪ್ರಪಂಚನ ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಚೇಂಜೇ ಆಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡ್ರೆ ತಪ್ಪು. ನಾನು ದೇವರ ಒಂದು ರೂಲ್ಸ್ ಏನಿದೆ, ದೇವರ ವ್ಯವಸ್ಥೆ ಏನಿದೆ, ಅದಕ್ಕೆ ಅಡ್ಡ ಬಂದಂಗ ಆಯ್ತು. ನಾನು ಯಾವ ಮಹಾ, ನಾನು ಯಾರು ಅಲ್ಲ, ನಾನು ದೇವರ ಸೃಷ್ಟಿನಲ್ಲಿ ಒಬ್ಬ. ಆಮೇಲೆ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಕಾಡು ಅಥವಾ ಇದು ಎಲ್ಲ 84 ಲಕ್ಷ ಜೀವರಾಶಿಗಳು ಹಂಚ್ಕೊಳ್ಳಿ ಅಂತ ಕೊಟ್ಟಿರುವಂಥದ್ದು. ಆದ್ರೆ ಈ ಮನುಷ್ಯ ನನಗೊಬ್ಬನಿಗೆ ಬೇಕು, 84 ಲಕ್ಷ ಜೀವರಾಶಿಗಳು ಸತ್ತೋದ್ರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದಾನೆ. ಎಲ್ಲದನ್ನು ಅವನೊಬ್ಬನೇ ನನಗೇ ಬೇಕು. ಅದರೊಳಗೂ ಮನುಷ್ಯರಲ್ಲೂ 84, ಅದರೊಳಗೆ 800 ಕೋಟಿ ಜನಸಂಖ್ಯೆ ಇದ್ರೆ ಅದ್ರೊಳಗೆ ಒಂದು 1000 ಜನ ಮಾತ್ರ ನನ್ನ ಹತ್ರನೇ ಇರಬೇಕು, ಎಲ್ಲ ಪ್ರಪಂಚದ ಆಸ್ತಿ. ಬಾಕಿಯವರ ಅರ್ಥ ಯಾರ ಹತ್ರ ಇರಬಾರ್ದು. ಅಷ್ಟೊಂದು ಸ್ವಾರ್ಥಿ ಆದ ಮೇಲೆ ಏನಾಗುತ್ತೆ, ಅದಕ್ಕೆ ಬೇಕಾಗೋ ತರ ಮನಸ್ಥಿತಿಗಳು ಉತ್ಪತ್ತಿಯಾಗಿ ಒಬ್ರನ್ನೊಬ್ರು ಫೈಟ್ ಮಾಡೋದು, ಒಬ್ರನ್ನೊಬ್ರು ದ್ವೇಷ ಮಾಡೋದು, ಒಬ್ರನ್ನೊಬ್ರನ್ನ ಫಿನಿಶ್ ಮಾಡೋದು, ಯುದ್ಧಗಳಾಗೋದು. ಎಲ್ಲವುದು ಯಾಕಾಗ್ತಾ ಇದೆ ಅಂತಂದ್ರೆ, ಪ್ರಾಣಿ ಪ್ರಪಂಚದಲ್ಲಿ ಈ ತರ ಯುದ್ಧಗಳಾಗ್ತಾ ಇಲ್ಲ. ಅದು ಹೊಟ್ಟೆ ಪಾಡಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದೆ. ಮನುಷ್ಯ 84 ಲಕ್ಷ ಜೀವರಾಶಿಗಳಿಗೆ ಕೊಟ್ಟಿರೋದನ್ನ ನನಗೇ ಬೇಕು ಅಂತೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೆ ತಕ್ಕನಾಗಿ ಕಾಯಿಲೆಗಳು, ಅದಕ್ಕೆ ತಕ್ಕನಾಗಿ ವಾಗಳು, ಅದಕ್ಕೆ ತಕ್ಕನಾಗಿ ಎಲ್ಲವೂ ನಡೀತಾ ಇದೆ. ಹಾಗಾಗಿ ಜಾಯತೆ ತಿಷ್ಠತೆ ಲಯಮೇಷ್ಯತಿ ಅಂತ ಹೇಳಿದ್ಮೇಲೆ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ಪ್ರತಿಯೊಂದು ಕೊನೆಗೆ ನಿನ್ನಿಂದನೇ ಉತ್ಪತ್ತಿಯಾಗಿ ನಿನ್ನಲ್ಲಿ ಸೇರ್ಕೊಳ್ತಾ ಇದೆ. ಹಾಗಾಗಿ ಏನು ಇದನ್ನ ನಾನು ತಿಳ್ಕೊಳ್ಳುವಂತ ಸಹಾಯ ಮಾಡಿ ನೀವು ಅಂತ ನಾವು ದೇವರಲ್ಲಿ ನಾನು ಕೇಳಬೇಕು. ಸೊ ಎಲ್ಲಾವುದು ನಿನ್ನಲ್ಲೇ ಮರಳುತ್ತೆ, ಎಲ್ಲಾವುದು ನಿನ್ನಿಂದನೇ ಶುರುವಾಗಿ ನಿನ್ನಲ್ಲೇನೆ ವಾಪಸ್ಸು ಹೋಗುತ್ತೆ. ಅಂದ್ರೆ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ನಿನ್ನಿಂದನೇ ಉಗಮವಾಗಿ ನಿನ್ನಲ್ಲೇ ವಾಪಸ್ ಸೇರ್ಕೊಳ್ತಾ ಇದೆ. ನಮ್ ಕಣ್ಣಿಗೆ ಬೇರೆ ಬೇರೆ ತರ ಇದೆ ಅಂತ ಕಾಣಿಸ್ತಾ ಇದೆ, ಆದ್ರೆ ಅದು ದೇವರಲ್ಲ. ಈ ತರ ನಿನ್ನಿಂದನೇ ಶುರುವಾಗಿ ನಿನ್ನಲ್ಲೇ ವಾಪಸ್ ಮರ್ಜ್ ಆಗ್ತಾ ಇರೋದೇನಿದೆ ಅದು ದೇವರು ಅಂತ ಹೇಳುವಂಥದ್ದು ವಿಚಾರ. ತ್ವಂ ಭೂಮಿರಾಪೋನ ನೋಲ ನಿಲೋ ನಭಃ ತ್ವಂ ಚತ್ವಾರಿ ವಾಕ್ಪದಾನಿ. ಇವೆರಡು ಪದನ ಶುರು ಮಾಡಿದ್ರೆ ತುಂಬಾ ಟೈಮ್ ಆಗುತ್ತೆ. ಇಲ್ಲಿ ನಿಲ್ಸಿಸ್ತೀನಿ. ಇದೆರಡರಿಂದ ಮುಂದಿನ ಕ್ಲಾಸಲ್ಲಿ ತಗೊಂಡು ಇದು ಒಂದೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ವಿಚಾರಗಳಿದೆ. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ತೀನಿ. ಇದು ತುಂಬಾ ವಿಚಾರ ಇರುವಂತ 2 ಸೆಂಟೆನ್ಸ್ಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.